ಸೊ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಒಂದು ಟಾಪಿಕ್ ಏನಪ್ಪಾ ಅಂತಂದ್ ಹೇಳಿದ್ರೆ ವಾಟರ್ ಇಮೇಜಸ್ ಅಂತಂದ್ ಹೇಳಿ ಬರುತ್ತೆ. ನಾವು ಆಲ್ರೆಡಿ ಏನ್ ಕಲ್ತೀವಿ, ಮಿರರ್ ಇಮೇಜಸ್ ಅಂತ ಕಲ್ತೀವಲ್ಲ, ಸೇಮ್ ಅದೇ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ವಾಟರ್ ಇಮೇಜಸ್ ಏನಿರುತ್ತೆ. ಇದು ವಾಟರ್ ಇಮೇಜ್ ಅಂತಂದ್ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನೀವು ಯಾವ್ದೋ ಬಾವಿ ಹತ್ರ ನಿಂತ್ಕೊಂಡಿರ್ತೀರಿ ಅಥವಾ ಕೆರೆ ಹತ್ರ ನಿಂತ್ಕೊಂಡಿರ್ತೀರಿ. ಇಲ್ಲಿ ನೀವು ನಿಂತ್ಕೊಂಡಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ ಪ್ರತಿಬಿಂಬ ಏನಪ್ಪಾ ಅಂತಂದ್ ಹೇಳಿದ್ರೆ ಸೇಮ್ ಇಲ್ಲಿ ಬೀಳುತ್ತೆ. ನೀರೊಳಗಡೆ ಏನಂತಂದ್ ಹೇಳಿದ್ರೆ ನಿಮ್ ಪ್ರತಿಬಿಂಬ ಕಾಣಿಸುತ್ತೆ. ಸೇಮ್ ಅದೇ ರೀತಿಯಾಗಿ ಯಾವುದೇ ವಸ್ತುಗಳನ್ನ ತಗೊಂಡ್ರು ಕೂಡ ನೀರಿನ ಮೇಲೆ ಯಾವ ತರ ಪ್ರತಿಬಿಂಬ ಬೀಳುತ್ತಾ ಆ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಇಲ್ಲಿ ನಾವ್ ಏನ್ ಮಾಡ್ಬೇಕು, ಮಿರರ್ ಇಮೇಜ್ ಅಲ್ಲಿ ಏನ್ ಮಾಡಿದ್ವಿ, ಏನ್ ಕೊಟ್ಟಿರ್ತಾರಲ್ಲ ಅದನ್ನೇನಪ್ಪಾ ಅಂತಂದ ಹೇಳಿದ್ರೆ ಒಂದ್ ಪೇಪರ್ ಮೇಲೆ ಬರ್ಕೊಂಡು ಸೊ ನಾವ್ ಈ ರೀತಿಯಾಗಿ ಮಡ್ಚಿದ್ವಿ. ಇಲ್ಲಿ ಸೇಮ್ ಇದೇ ತರ ಸೇಮ್ ಅಲ್ಲೂ ಹಂಗೆ ಇರುತ್ತೆ. ವಾಟರ್ ಇಮೇಜ್ ಅಲ್ಲಿ ಏನ್ ಮಾಡ್ಬೇಕಪ್ಪಾ ಅಂತಂದ ಹೇಳಿದ್ರೆ ಸಿಂಪಲ್ ಆಗೈತೆ, ಬಟ್ ಆದ್ರೆ ಮಿಸ್ಟೇಕ್ ಮಾಡಕ್ ಹೋಗ್ಬೇಡ್ರಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ ಹೇಳಿದ್ರೆ ಮೂನ್ ಅಂತಂದೈತೆ. ಈ ಮೂನದೇನಪ್ಪಾ ಅಂತಂದ ಹೇಳಿದ್ರೆ ನಂಗೆ ವಾಟರ್ ಇಮೇಜ್ ಬೇಕು ಅಂತಂದ ಹೇಳಿದ್ರೆ ಕೆಳಗಡೆ ಗೆರೆ ಇಳಿಬೇಕಷ್ಟೇ. ಈ ತರ ಕೆಳಗಡೆ ಗೆರೆ ಇಳಿದ್ಬಿಟ್ಟೇನಪ್ಪಾ ಅಂತಂದ ಹೇಳಿದ್ರೆ ನೀವು ಈ ರೀತಿಯಾಗಿ ಮಡಚಿ ಅದ್ರ ಮೇಲೆ ತಿದ್ದಬೇಕು. ತಿದ್ದಿದ ನಂತರ ನಿಮ್ಗೆ ಎಲ್ಲಿ ಇಲ್ಲಿ ಏನ್ ಮೂಡುತ್ತಲ್ಲ, ಸೊ ಸೇಮ್ ಅದೇ ತರ ಸೇಮ್ ಮಿರರ್ ಇಮೇಜ್ ಹೆಂಗ್ ಮಾಡಿದಿರಲ್ಲ ಸೇಮ್ ಅದೇ ತರ ಏನಪ್ಪಾ ಅಂತಂದ ಹೇಳಿದ್ರೆ ಇಲ್ಲೂ ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ತಿದ್ದಬೇಕು. ಈ ರೀತಿಯಾಗಿ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಗೆ ಆನ್ಸರ್ ಬರುತ್ತೆ. ಸಮಥಿಂಗ್ ಈ ರೀತಿಯಾಗಿ ಏನೋ ಅಂತಂದ ಹೇಳಿದ್ರೆ ಒಂದು ಆನ್ಸರ್ ಬರುತ್ತೆ. ಆತರ ಇವಾಗ ನಾವು ಚೆಕ್ ಮಾಡೋಣ. ಎಲ್ಲಾನು ಏನಂತಂದ ಹೇಳಿ ನಿಮ್ಗೆ ಹೇಳ್ಕೊಡ್ತೀನಿ. ಸೇಮ್ ನಾನ್ ಏನ್ ಮಾಡ್ತಿದ್ದೀನಲ್ಲ ನನ್ ಜೊತೆಗೆ ಏನಪ್ಪಾ ಅಂತಂದ ಹೇಳಿ ನೀವು ಕೂಡ ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು. ಕ್ಲಿಯರ್ ಎಲ್ರಿಗೂ? ಇದು ಆಲ್ರೆಡಿ ನಾವು ಡಿಸ್ಕಷನ್ ಮಾಡಿದೀವಿ ಮಿರರ್ ಇಮೇಜ್ ಅಲ್ಲಿ ಯಾವ ರೀತಿಯಾಗಿ ಮಾಡ್ಬೇಕು ಅಂತಂದ ಹೇಳಿ. ಸೇಮ್ ಜಸ್ಟ್ ಏನಂತಂದ ಹೇಳಿದ್ರೆ ಈಗ ಮಿರರ್ ಇಮೇಜ್ ಏನೈತಲ್ಲ ಇದನ್ನ ನಾನು ತೆಗೆದ್ಬಿಟ್ಟು ನಾನು ನಿಮ್ಗೆ ವಾಟರ್ ಇಮೇಜ್ ಅನ್ನ ಕೇಳ್ತೀನಿ, ಅಥವಾ ನಿಮ್ಗೆ ಏನು ಕೊಡಂಗಿಲ್ಲ ಅವ್ರು, ಜಸ್ಟ್ ನಮ್ಗೆ ಏನಂತಂದ ಹೇಳಿದ್ರೆ ಇದ್ರದ್ದು ವಾಟರ್ ಇಮೇಜ್ ಕೇಳ್ತಾರೆ. ಇವಾಗ ನೀವೇನ್ ಮಾಡ್ಬೇಕು, ಎಲ್ರು ಬರ್ದಿಟ್ಕೊಡ್ರಿ. ಸೊ ಈ ರೀತಿಯಾಗಿ ಪೇಪರ್ನ ತಗೊಳ್ರಿ. ಪೇಪರ್ನ ತಗೊಂಡು ಏನ್ ಮಾಡ್ಬೇಕು, ಅದ್ ಹೆಂಗಿದೆಯಲ್ಲ ಅದೇ ತರ ಸೇಮ್ ಏನಂತಂದ್ ಹೇಳಿದ್ರೆ ಬರ್ಕೋಬೇಕು. ಸೊ ಬರ್ಕೊಂಡ್ ನಂತರ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಒಂದು ಗೆರೆಯನ್ನ ಎಳಿಬೇಕು. ಗೆರೆಯನ್ನ ಎಳ್ದೇನಂತಂದ್ ಹೇಳಿದ್ರೆ ನೀವು ಮಡಚ್ಬೇಕು. ಸೊ ಅದನ್ನೇನಂತಂದ್ ಹೇಳಿದ್ರೆ ಫೋಲ್ಡ್ ಮಾಡ್ಬೇಕು. ಇಲ್ಲಿ ಮೇಲ್ಗಡೆ ಬರ್ಕೊಂಡೇನಪ್ಪಾ ಅಂತಂದ್ ಹೇಳಿದ್ರೆ ಇದು ಈ ರೀತಿಯಾಗಿ ಮಡಚ್ಬಿಟ್ಟು ಮೇಲ್ಗಡೆ ತಿದ್ದಬೇಕು. ಸೊ ತಿದ್ರೆ ನಿಮ್ಗೆ ಏನ್ ಬರುತ್ತೆ ನೋಡ್ರಿ. ಸೇಮ್ ನಿಮ್ ಜೊತೆ ಕೂಡ ನಾನು ಏನಪ್ಪಾ ಅಂತಂದ್ ಹೇಳಿದ್ರೆ ಇವಾಗ ಮಾಡ್ತೀನಿ, ಅದನ್ನ ಟ್ರೈ ಮಾಡ್ರಿ. ಪ್ರತಿಯೊಬ್ರು ಟ್ರೈ ಮಾಡ್ಬೇಕಾ ಇದನ್ನ. ಏನ್ ಕೊಟ್ಟಿರ್ತಾನ ಅದನ್ನ ಕರೆಕ್ಟ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಪೇಪರ್ ಮೇಲೆ ಬರ್ಕೊಳ್ಬೇಕು. ಆಮೇಲೆ ಎಲ್ರು ಬರ್ಕೊಂಡಿರೋದ್ನೇನಪ್ಪಾ ಅಂತಂದ್ ಹೇಳಿದ್ರೆ ಕೆಳಗಡೆ ಗೆರೆ ಎಳ್ಬೇಕಷ್ಟೇ. ನಾನು ಇವಾಗ ಎಳ್ದಿದ್ದೀನಿ ನೋಡ್ರಿ, ನಿಮ್ಗೆಲ್ರು ಕಾಣಿಸ್ತಿರ್ಬೇಕು. ಈ ರೀತಿಯಾಗಿ ಎಳ್ದಿದ್ದೀನಿ ನೋಡಿ, ಕೆಳಗಡೆ ಎಳ್ದ ತಕ್ಷಣ ಅದನ್ನ ನಾನು ಮಡಿಸ್ತೀನಿ. ಇವಾಗ ಅದ್ರ ಹಿಂದ್ಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ನಾನು ತಿದ್ದುತ್ತೀನಿ ಇವಾಗ ಅದನ್ನ. ಸೊ ತಿದ್ರಿ. ತಿದ್ದಿದ ನಂತರ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ಗೊಂದು ಆನ್ಸರ್ ಬರುತ್ತೆ. ಸೊ ಅದನ್ನೇನಪ್ಪಾ ಅಂತಂದ್ ಹೇಳಿದ್ರೆ ಬರಿಬೇಕು. ಸೇಮ್ ಅಲ್ಲಿ ಹೆಂಗಿರುತ್ತಲ್ಲ ಸೇಮ್ ಅದೇ ತರ ಬರುತ್ತ. ಮಿರರ್ ಇಮೇಜ್ ಅಲ್ಲಿ ಹೆಂಗ್ ಮಾಡಿದಿರಲ್ಲ ಅದೇ ತರ ಇರುತ್ತೆ, ಬಟ್ ಆದ್ರೆ ಇಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಕೆಳಗಡೆ ಮಡಚ್ಬೇಕಷ್ಟೆ. ಸೊ ನಿಮ್ದು ಆನ್ಸರ್ ಎಲ್ರಿಗೂ ಯಾವ ರೀತಿಯಾಗಿ ಬಂದೈತಿ ನೋಡ್ರಿ. ನಾನು ಇವಾಗ ಬರತ್ ತೋರಿಸ್ತೀನಿ ನೋಡ್ರಿ. ಸೊ ಆ ತರ ಆನ್ಸರ್ ಏನ್ ಬಂದೈತಿ ನೋಡ್ರಿ. ಸೊ ನಮ್ದು ಈ ತರ ಆನ್ಸರ್ ಬರುತ್ತೆ ನೋಡ್ರಿ. ಎಲ್ರಿಗೂ ಬಂದೈತೆ ಈ ರೀತಿಯಾಗಿ? ಎಸ್, ಈ ರೀತಿಯಾಗಿ ಆನ್ಸರ್ ಬರುತ್ತೆ. ಮಿರರ್ ಇಮೇಜ್ ಬೇರೆ, ಇದು ಬೇರೆ. ಕ್ಲಿಯರ್ ಆಯ್ತಾ ಎಲ್ರಿಗೂ? ಎಷ್ಟು ಜನರಿಗೆ ಬಂದೈತೆ ಕರೆಕ್ಟ್ ಆಗಿ? ಎಲ್ರಿಗೂ ಬಂದೈತಾ? ಇದು ಅರ್ಥ ಆಯ್ತಲ್ಲ ಕಾನ್ಸೆಪ್ಟ್ ನಿಮ್ಗೆ ಏನ್ ಮಾಡ್ಬೇಕಂತಂದ್ ಹೇಳಿ. ಮಿರರ್ ಇಮೇಜ್ ಅಂತಂದ್ ಹೇಳಿದ್ರೆ ಸಿಂಪಲ್. ಮಿರರ್ ಇಮೇಜ್ ಅಂತಂದ್ ಹೇಳಿದ್ರೆ ನೀವು ಇಲ್ಲಿ ಏನ್ ಬರೀತಿರಲ್ಲ ಈ ಕಡೆ ಮಡಚ್ಬೇಕು. ಇಲ್ಲಿ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಮಡಚ್ಬೇಕು. ಸೊ ಅದ್ರ ಹಿಂದೆ ತಿದ್ಬೇಕು. ಬಟ್ ಅದ್ರ ಇಲ್ಲಿ ಏನ್ ಮಾಡ್ಬೇಕು, ಸೊ ವಾಟರ್ ಇಮೇಜ್ ಅಂತ ಕೇಳಿ ಅಂತಂದ್ ಹೇಳಿದ್ರೆ ಇಲ್ಲಿ ಮೇಲ್ಗಡೆ ಬರ್ಕೊಂಡು ಕೆಳಗಡೆ ಗೆರೆ ಎಳೆದ್ಬಿಟ್ಟು ಅದನ್ನ ಮಡಚ್ಬಿಟ್ಟು ಈ ಪ್ರದೇಶದಲ್ಲಿ ಏನಪ್ಪಾ ಅಂತಂದ್ ಹೇಳಿ ನಮ್ಗೆ ವಾಟರ್ ಇಮೇಜ್ ಬರುತ್ತೆ. ಸೇಮ್ ವಾಟರ್ ಅಲ್ಲಿ ಹೆಂಗ್ ಕಾಣಿಸುತ್ತಲ್ಲ ಸೇಮ್ ಅದೇ ರೀತಿಯಾಗಿ ಬರುತ್ತೆ. ಬಟ್ ಅದ್ರ ಕೆಲವು ಜನ ಏನ್ ಮಾಡ್ತೀರಿ ಅಂತಂದ್ ಹೇಳಿದ್ರೆ ಮಾಡುವಾಗ ತಪ್ಪು ಮಾಡ್ತೀರಿ. ಅದನ್ನ ಮಾಡಕ್ ಹೋಗ್ಬೇಡ್ರಿ. ತಿದ್ಬಿಟ್ಟು ಏನಂತಂದ್ ಹೇಳಿದ್ರೆ ಪ್ರಾಕ್ಟೀಸ್ ಮಾಡ್ರಿ. ಆಮೇಲೆ ನಿಮ್ಗೆ ಏನಂತಂದ್ ಹೇಳಿದ್ರೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಸೇಮ್ ಅದೇ ತರ ನೋಡ್ರಿ, ಇದನ್ನು ಕೂಡ ಟ್ರೈ ಮಾಡ್ರಿ. ಈ ಕಾನ್ಸೆಪ್ಟ್ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ ಮಿರರ್ ಇಮೇಜ್ ಅಲ್ಲಿ. ಸೊ ಅದಕ್ಕೋಸ್ಕರ ತುಂಬಾ ಈಸಿ ಐತೆ ನಮಗ್ ನೋಡ್ರಿ. ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಇಂಗ್ಲಿಷ್ ಡಿಕ್ಷನರಿ ಮೇಲೆ ಈಸಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಸಾಲ್ವ್ ಮಾಡ್ತೀವಿ 2 ಮಾರ್ಕ್ಸ್. ಅದಾದ ನಂತರ ಮಿರರ್ ಇಮೇಜ್ ಮೇಲೆ ಆರಾಮಾಗಿ ಸಾಲ್ವ್ ಮಾಡ್ತೀವಿ, ನಮ್ಗೆ 2 ಮಾರ್ಕ್ಸ್ ಬರುತ್ತೆ. ವಾಟರ್ ಇಮೇಜ್ ಮೇಲೆ ಏನಪ್ಪಾ ಅಂತಂದ್ ಹೇಳಿದ್ರೆ ಈಸಿಯಾಗಿ ಸಾಲ್ವ್ ಮಾಡ್ತೀವಿ, 2 ಮಾರ್ಕ್ಸ್. ಟೋಟಲ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ 6 ಮಾರ್ಕ್ಸ್ ಏನಂತಂದ್ ಹೇಳಿದ್ರೆ ಆರಾಮಾಗಿ ಈಸಿಯಾಗಿ ಬರುತ್ತೆ. ಕ್ಲಿಯರ್ ಎಲ್ರಿಗೂ? ಎಸ್, ನೀವು ಅಲ್ಲೇ ಉಲ್ಟಾ ಬರೋದ್ರೂ ಕಾಣಿಸುತ್ತೆ, ಬಟ್ ಅದ್ರ ಪ್ರಾಪರ್ ಆಗಿ ಏನಂತಂದ್ ಹೇಳಿದ್ರೆ ಟ್ರೈ ಮಾಡ್ರಿ ಅಷ್ಟೇ. ಯಾಕಂದ್ರೆ ಒಂದೊಂದ್ಸರಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದೊಂದು ವರ್ಡ್ ಮಿಸ್ಟೇಕ್ ಆದು ಅಂತಂದ್ ಹೇಳಿದ್ರೆ ಆಪ್ಷನ್ಸ್ ಗಳೇ ಮಿಸ್ಟೇಕ್ ಆಗಿಬಿಡ್ತಾವೆ. 2 ಮಾರ್ಕ್ಸ್ ಎದಕ್ಕೆ ಹೋಗ್ಸ್ಕೋತೀರಿ ಹೇಳ್ರಿ?
ಈ 3 ಕ್ವಶನ್ಸ್ ಗಳನ್ನ ನಿಮಗ್ ಮಾಡೋಕೆ ಏನಪ್ಪಾ ಎಷ್ಟು ಟೈಮ್ ಹಿಡಿಯುತ್ತಾ? ಆಪ್ಷನ್ಸ್ ಇಲ್ಲಪ್ಪ ಇದಕ್ಕೆ. ನಾನೇ ಬರ್ ತೋರಿಸ್ತೀನಿ, ನೀವು ಟ್ರೈ ಮಾಡ್ಬೇಕು, ನಾನು ತೋರಿಸ್ತೀನಿ. ಆಪ್ಷನ್ಸ್ ಗಳನ್ನ ಕೊಡಲ್ಲ, ಕಂಪ್ಲೀಟ್ ಆಗಿ ಬರಿಬೇಕು ನೀವು. ಲಾಸ್ಟ್ ಟೈಮ್ ನಾನು ಏನ್ ಮಾಡ್ದೆ ಅಂತಂದ ಹೇಳಿದ್ರೆ ಆಪ್ಷನ್ಸ್ ಗಳನ್ನ ಕೊಟ್ಟೆ, ಡೈರೆಕ್ಟ್ ಆಪ್ಷನ್ಸ್ ಗಳನ್ನ ಹೇಳ್ತಾ ಇದ್ರಿ, ಯಾರು ಟ್ರೈ ಮಾಡಿಲ್ಲ. ಈ ಸಾರಿ ಆತರ ಇಲ್ಲ, ಪ್ರತಿಯೊಬ್ರು ಕಂಪ್ಲೀಟ್ ಎಲ್ಲಾ ಅಲ್ಫಾಬೆಟ್ಸ್ ಗಳನ್ನ ಎಲ್ರು ಟ್ರೈ ಮಾಡ್ಬೇಕು, ವಾಟರ್ ಇಮೇಜ್ ಹೆಂಗ್ ಬರುತ್ತೆ ಅಂತಂದೇಳಿ. ಸೊ ಇದನ್ನ ಏನ್ ಮಾಡ್ಬೇಕು, ಇವಾಗ ಒಂದ್ ಪೇಪರ್ ಅಲ್ಲಿ ಬರ್ಕೊಡ್ರಿ. ಬರ್ಕೊಂಡ ನಂತರ ಇಲ್ಲಿ ಏನಿದೆ ಅಲ್ಲ ಸೇಮ್ ಅದೇ ತರ ಬರ್ಕೊಂಡು ಅದನ್ನ ಟ್ರೈ ಮಾಡ್ರಿ. ವಾಟರ್ ಇಮೇಜ್ ಅಂತಂದ ಹೇಳಿದ್ರೆ ಕೆಳಗಡೆ ಇಲ್ಲಿ ಗೆರೆ ಎಳ್ದೈತಲ್ಲ ಅಲ್ಲಿ ಮಡಚ್ಬೇಕು. ನಾನು ನಿಮ್ ಜೊತೆಗೆ ಟ್ರೈ ಮಾಡ್ತೀನಿ, ನೀವು ಟ್ರೈ ಮಾಡ್ರಿ. ನಿಮ್ದು ಆನ್ಸರ್ ಬರುತ್ತಾ ಇಲ್ಲ ಅಂತ ಚೆಕ್ ಮಾಡ್ರಿ. ಇಲ್ಲಿ ನೋಡ್ರಪ್ಪ, ಒಂದ್ ವಿಷಯ ಏನಂತಂದ ಹೇಳಿದ್ರೆ ನಿಮ್ದು ಕರೆಕ್ಟ್ ಆಗತ್ತಾ, ಸರಿ ಹೋಗುತ್ತಾ, ಅಥವಾ ಮಾಡ್ತೀರಾ ಬಿಡ್ತೀರಾ ನನಗೆ ಇಂಪಾರ್ಟೆಂಟ್ ಅಲ್ಲ. ಯಾರಿಗ ಇಂಪಾರ್ಟೆಂಟು? ನಿಮಗೆ ಇಂಪಾರ್ಟೆಂಟು. ಎಕ್ಸಾಮ್ ಬರೆಯೋದು ಯಾರು? ನೀವು, ನಾನಲ್ಲ. ಅಥವಾ ಇನ್ನಿಬ್ಬರು ಜನ ಏನಪ್ಪಾ ಅಂತಂದ ಹೇಳಿದ್ರೆ ಮಾಡ್ತಿರ್ತಾರ ಗ್ರೂಪ್ ಅಲ್ಲಿ, ಉಳ್ದವ್ರೆಲ್ಲ ಏನಂತಂದ ಹೇಳಿದ್ರೆ ಮಾಡ್ಲಿಲ್ಲ ಅಂತಂದ ಹೇಳಿದ್ರೆ ಪ್ರಾಬ್ಲಮ್ ಯಾರಿಗೆ? ಮಾಡಿದವ್ರು ಏನಪ್ಪಾ ಅಂತಂದ ಹೇಳಿದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಸರಿಯಾಗಿ ಮಾಡ್ಕೊಂಡ್ ಹೋಗ್ತಾರ, ಆರಾಮಾಗಿ ಪಾಸ್ ಆಗ್ತಾರ. ಮಾಡದೇ ಇರೋರು, ಮಾಡದೇ ಇರೋರ್ಗೆ ಏನಾಗತ್ತ? ಸರ್ ನನ್ಗೆ ಗೊತ್ತಿದೆ ಅಂತಂದ್ ಹೇಳ್ಬಿಟ್ಟು ಬಿಟ್ಬಿಡ್ತೀರ ಅಷ್ಟೇ. ಟ್ರೈ ಮಾಡ್ರಿ. ನೀವು ಅರ್ಥ ಮಾಡ್ಕೊಂಡ್ರಿ ಅಂತಂದ್ ಹೇಳಿದ್ರೆ 10-15 ನಿಮಿಷದ ಕ್ಲಾಸ್ ಇದಷ್ಟೇ, ಜಾಸ್ತಿ ಏನಿಲ್ಲ, 10-15 ನಿಮಿಷದ ಕ್ಲಾಸ್ ಅಷ್ಟೇ. ಎಲ್ಲರೂ ಮಾಡಿದ್ರ? ಯಾವ ತರ ಬರುತ್ತಂತಂದ್ ಹೇಳ? ಎಸ್, ನೋಡ್ರಿ ನಮ್ದು ಆನ್ಸರ್ ಏನ್ ಬರುತ್ತಂತಂದ್ ಹೇಳಿದ್ರೆ ಈ ರೀತಿಯಾಗಿ ಬರುತ್ತೆ ನೋಡ್ರಿ. ಡಿ ಈ ರೀತಿಯಾಗಿ ಯು ಬರುತ್ತ, ಆಮೇಲೆ ನೆಕ್ಸ್ಟ್ ಆರ್ ಈ ರೀತಿಯಾಗಿ ಬರುತ್ತ, ಆಮೇಲೆ ಐ ಯು, ಆಮೇಲೆ ಎ ಈ ರೀತಿಯಾಗಿ ಬರುತ್ತ, ಆಮೇಲೆ ನೆಕ್ಸ್ಟ್ ಎನ್ ಈ ರೀತಿಯಾಗಿ ಬರುತ್ತೆ. ಎಲ್ರಿಗೂ ಬಂದೈತಾ ಈ ಆನ್ಸರು? ಪ್ರತಿಯೊಬ್ಬರಿಗೂ? ಎಸ್, ವೆರಿ ಗುಡ್. ನೆಕ್ಸ್ಟ್ ನೋಡ್ರಿ, ಸೇಮ್ ಅದೇ ತರ ಇದನ್ನ ಟ್ರೈ ಮಾಡ್ರಿ. ಇದ್ರದ್ದು ವಾಟರ್ ಇಮೇಜ್, ವಾಟರ್ ಇಮೇಜ್ ಸೇಮ್ ಅದೇ ರೀತಿಯಾಗಿ ಒಂದು ಪೇಪರ್ನ ತಗೊಳ್ಬೇಕು, ಅದ್ರ ಮೇಲ್ಗಡೆ ಬರಿಬೇಕು. ಸೊ ಕೆಳಗಡೆಯನ್ನ ಗೆರೆ ಇಡ್ಬೇಕಷ್ಟೇ. ಮಿರರ್ ಇಮೇಜ್ ಕೇಳ್ರಿ ಅಂದ್ರೆ ಮುಂದೆ, ವಾಟರ್ ಇಮೇಜ್ ಕೇಳ್ರಿ ಅಂತಂದ್ ಹೇಳಿದ್ರೆ ಕೆಳಗಡೆ. ಪ್ರತಿಯೊಬ್ರು ಟ್ರೈ ಮಾಡ್ರಿ. ಅದ್ ಹೆಂಗ್ ಬರುತ್ತ ನೋಡ್ರಿ, ಎಸ್ ಎಲ್ಲ ಹೆಂಗ್ ಬರುತ್ತ, ಎ ಎಲ್ಲ ಹೆಂಗ್ ಬರುತ್ತ, ಡಬ್ಲ್ಯೂ ಹೆಂಗ್ ಬರುತ್ತ, ಇಲ್ಲೆಲ್ಲ ಉಲ್ಟಾ ಉಲ್ಟಾ ಕಾಣಿಸ್ತಾವ. ಸ್ವಲ್ಪ ಮಿಸ್ಟೇಕ್ ಮಾಡ್ರಿ ಅಂತಂದ್ ಹೇಳಿದ್ರೆ 2 ಮಾರ್ಕ್ಸ್ ಹೋಯ್ತು. ಯಾರು ಹೇಳ್ಕೊಡ್ತಾರ ನಿಮ್ಗ? ಮಾಡಿದ್ರ ಎಲ್ರು? ಎಸ್, ಆನ್ಸರ್ ಯಾವ ತರ ಬರುತ್ತೆ ನೋಡ್ರಿ ನಿಮ್ಗ, ಈ ರೀತಿಯಾಗಿ ಬರುತ್ತ. ಈ ರೀತಿಯಾಗಿ ಬರುತ್ತೆ ನೋಡ್ರಿ ವಾಟರ್ ಇಮೇಜ್. ಬಂತ ಎಲ್ರಿಗೂ? ಎಸ್, ವೆರಿ ಗುಡ್. ನೆಕ್ಸ್ಟ್ ಟ್ರೈ ಮಾಡು. ಇಲ್ಲಿ ನೋಡ್ರ, ದೊಡ್ಡ ಜನ ಏನ್ ಹೇಳಿದಾರ ಗೊತ್ತಾ, ಹಿರಿಯರೆಲ್ಲ ಹೇಳ್ತಾರಲ್ಲ ಮನ್ಯಾಗೆಲ್ಲ, ಕಲಿಯುವವರೆಗೂ ಮಾತ್ರ ಏನಪ್ಪಾ ಅಂತಂದ್ ಹೇಳಿದ್ರೆ ಅದು ಕೋಟಿ ವಿದ್ಯೆ, ಕಲ್ತ್ ಮೇಲೆಲ್ಲ ಏನಂತಂದ್ ಹೇಳಿದ್ರೆ ಕೋತಿ ವಿದ್ಯೆ. ಕಲಿಯೋವರೆಗೂ ಮಾತ್ರ ಕಷ್ಟ ಆಗತ್ತೆ, ಕಲ್ತ್ ನಂತರ ನೀವು ಹೆಂಗ್ ಬೇಕಾದಂಗೆ ಯೂಸ್ ಮಾಡ್ಬೋದು ಅದನ್ನ. ಕಲಿಯೋದು ಡಿಫ್ರೆಂಟ್ ಆಗಿರುತ್ತೆ ಅಷ್ಟೇ. ಇನ್ ಕೆಲವು ಜನ ನನಗಿಂತ ಈಸಿಯಾಗಿ ಹೇಳ್ಕೊಡ್ಬೋದು, ಇಲ್ಲ ಅವ್ರಿಗಿಂತ ನಾನ್ ಈಸಿಯಾಗಿ ಹೇಳ್ಕೊಡ್ಬೋದು. ಬಟ್ ಆದ್ರೆ ನೀವ್ ಏನ್ ಮಾಡ್ಬೇಕು, ಕರೆಕ್ಟ್ ಆಗಿ ಕಲಿಬೇಕಷ್ಟೇ, ಒಂದನ್ನೇ ಫಾಲೋ ಮಾಡ್ಬೇಕು. ಎಲ್ರದ್ದು ಫಾಲೋ ಮಾಡಂಗಿಲ್ಲ. ಎಲ್ರದ್ದು ಫಾಲೋ ಮಾಡ್ತಂತಂದ್ ಹೇಳಿದ್ರೆ ತಲೆಯಲ್ಲಿ ಗಜಿಬಿಜಿ ಆಗಿಬಿಡತ್ತೆ, ಲಾಸ್ಟ್ಗೆ ಯಾವ್ದು ಮಾಡ್ಬೇಕನ್ನೋದು ಗೊತ್ತಾಗಂಗಿಲ್ಲ. ಎಸ್, ಟ್ರೈ ಮಾಡ್ರಿ ಇದನ್ನ. ಮಂಕಿ ಇದ್ರದ್ದು ವಾಟರ್ ಇಮೇಜ್ ಹೆಂಗ್ ಬರುತ್ತಾ? ಪ್ರತಿಯೊಂದನ್ನು ಟ್ರೈ ಮಾಡ್ಬೇಕು. ನೀವು ಎಲ್ಲಾನು ಪರ್ಫೆಕ್ಟ್ ಆಗಿ ಮಾಡಕತ್ರಿ ಅಂತಂದ್ ಹೇಳಿದ್ರೆ, ಕರೆಕ್ಟ್ ಆಗಿ ಆನ್ಸರ್ ಬಂತಂತ ಹೇಳಿದ್ರೆ ಇನ್ನೊಂದು 10 ನಿಮಿಷದಲ್ಲಿ ಕ್ಲಾಸ್ ಮುಗಿಯುತ್ತೆ. ಒಂದು ಕಾನ್ಸೆಪ್ಟ್ 2 ಮಾರ್ಕ್ಸ್. ನಿಮ್ ಜೊತೆಗೆ ನಾನು ಮಾಡ್ತಾ ಇದ್ದೀನಿ, ನೀವು ಮಾಡ್ಬೇಕು. ವೈ ಎಲ್ಲ ಹೆಂಗ್ ಬರುತ್ತೆ ನೋಡ್ರೆ, ಇಲ್ಲಿ ಡಿಫ್ರೆಂಟ್ ಆಗಿರತ್ತ. ಮಾಡಿದ್ರೆ ಎಲ್ರು ಇದನ್ನ?
ಎಸ್, ನಾನೇ ಸ್ಲೋ ಅನ್ಕೊಂತೀನಿ. ನೋಡ್ರಿ ಆನ್ಸರ್ ಏನ್ ಬರುತ್ತೆ ನಿಮ್ಗೆ, ಈ ರೀತಿಯಾಗಿ ಬರುತ್ತೆ ನೋಡ್ರಿ. ಸೊ ಇದು ಆನ್ಸರ್ ಬಂತ ಎಲ್ರಿಗೂ? ಎಸ್, ವೆರಿ ಗುಡ್, ಸೂಪರ್ ಅಪ್ಪ. ನೆಕ್ಸ್ಟ್ ಟ್ರೈ ಮಾಡ್ರಿ ಇದ್ರದ್ದು. ಯಾರಿಗಾದ್ರೂ ಗೊತ್ತಾಗ್ಲಿಲ್ಲ, ಮಾಡೋದು ಗೊತ್ತಾಗ್ಲಿಲ್ಲ ಅಂತಂದ್ ಹೇಳಿದ್ರೆ ಕೇಳ್ರು, ನಿಮ್ಗೆಲ್ರಿಗೂ ಬರ್ತಿದೆ ಅಂತಂದ್ ಹೇಳ್ಬಿಟ್ಟು ನಾನು ಸುಮ್ಮನೆ ಅದೀನಿ ಅಷ್ಟೇ. ಇಲ್ಲ ಇನ್ನೊಂದ್ಸರಿ ಹೇಳ್ಕೊಡ್ತೀನಿ. ಪೀನಟ್ ಅಂತಂದೈತೆ, ಅದ್ರದ್ದು ವಾಟರ್ ಇಮೇಜ್. ಮಾಡಿದ್ರೆ ಇದನ್ನೆಲ್ರು ನೋಡ್ರಿ, ಆನ್ಸರ್ ಏನ್ ಬರುತ್ತೆ ನೋಡ್ರಿ. ಪಿ ಈ ರೀತಿಯಾಗಿ ಬರುತ್ತ, ಈ ರೀತಿಯಾಗಿ ಬರುತ್ತ, ಎ ಆಮೇಲೆ ಎನ್ ಆಮೇಲೆ ಯು ಈ ರೀತಿಯಾಗಿ ಬರುತ್ತ, ಆಮೇಲೆ ಟಿ ಈ ರೀತಿಯಾಗಿ ಬರುತ್ತೆ. ಎಸ್, ಎಲ್ರಿಗೂ ಬಂದೈತೆ. ಯಾರಿಗಾದ್ರೂ ಒಬ್ರಿಗೆ ಬರ್ಲಿಲ್ಲ ಅಂದ್ರೆ ಹೇಳ್ರಿ, ಇನ್ನೊಂದ್ಸರಿ ನಾನು ಟೈಮ್ ಕೊಡ್ತೀನಿ, ಮಾಡೋಣ. ಎಸ್, ಇದೊಂದು ಟ್ರೈ ಮಾಡ್ರಿ. ಈ ರೀತಿಯಾಗಿ ಬರುತ್ತೆ ನೋಡ್ರಿ ಆನ್ಸರ್. ಎಲ್ರಿಗೂ ಬಂದೈತಾ? ಇಲ್ಲಿದೆ ನೋಡ್ರಿ. ಜಡ್ ಈ ರೀತಿಯಾಗಿ ಬರುತ್ತ, ಆರ್ ಈ ರೀತಿಯಾಗಿ ಬರುತ್ತೆ, ಎ ಈ ರೀತಿಯಾಗಿ ಬರುತ್ತೆ, ಉಳಿದದ್ದೆಲ್ಲ ಸೇಮ್ ಬರ್ತಾವ. ಕ್ಲಿಯರ್ ಆಯ್ತಾ ಎಲ್ರಿಗೂ? ಎಸ್, ಇನ್ನೊಂದ್ ಎರಡು ಕೇಳ್ತಾರ. ನಾನು ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಸೇಮ್ ಅದೇ ರೀತಿಯಾಗಿ. ಈಗ ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ ಹೇಳಿದ್ರ, ಕ್ವಶನ್ ಹೆಂಗಿರತ್ತಂತಂದ್ ಹೇಳಿದ್ರೆ ಈ ರೀತಿಯಾಗಿರತ್ತ. ಈ ರೀತಿಯಾಗಿ ಹೂವ ಕೊಟ್ಟಿರ್ತಾರ, ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಇನ್ನೊಂದೇನೋ ಕೊಟ್ಟಿರ್ತಾರ. ಸೊ ಈ ರೀತಿಯಾಗಿ ಎಲೆ ಇರುತ್ತ, ಇಷ್ಟೇ. ಸೊ ಇದ್ರದ್ದು ವಾಟರ್ ಇಮೇಜ್ ಹೆಂಗಿರುತ್ತ ಅಂತ ಕ್ವಶನ್ ಕೇಳಿರ್ತಾರ. ಯಾವ ತರ ಇರುತ್ತೆ ವಾಟರ್ ಇಮೇಜು? ಈ ತರ ಚಿತ್ರಗಳನ್ನ ಕೊಟ್ಟಿರ್ತಾರ. ಸೇಮ್ ಇಲ್ಲೂ ಕೂಡ ಹಂಗೆ, ನಾವ್ ಆಗ್ಲೇ ಮಾಡಿದ್ವಲ್ಲ, ಸೇಮ್ ಹಂಗೆ ಮಾಡ್ಬೇಕು. ಈ ರೀತಿಯಾಗಿ ಬರುತ್ತ, ಆಮೇಲೆ ಎಲೆ ಈ ರೀತಿಯಾಗಿ ಬರುತ್ತ. ಇದು ವಾಟರ್ ಇಮೇಜ್. ಆಮೇಲೆ ಇನ್ ಕೆಲವೊಂದ್ ಏನ್ ಕೇಳ್ತಾರಪ್ಪ ಅಂತಂದ್ ಹೇಳಿದ್ರೆ, ನಮ್ಗ ಬಾಕ್ಸ್ ಅಲ್ಲಿ ಕೊಡ್ತಾರ. ಬಾಕ್ಸ್ ಅಲ್ಲಿ ಕೊಟ್ಬಿಟ್ಟು ಈ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಹಾರ್ಟ್ ಶೇಪ್ ಕೊಟ್ಟಿರ್ತಾರ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಟ್ರಯಾಂಗಲ್ ಶೇಪ್ ಕೊಟ್ಟಿರ್ತಾರ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ನಿಮ್ದು ಟೈಮ್ ಖರಾಬ್ ಇತ್ತು ಅಂತಂದ್ ಹೇಳಿದ್ರೆ ಈ ತರ ಪೆಂಟಾಗೋನಲ್ ಎಲ್ಲ ಕೊಟ್ಟಿರ್ತಾರ. ಪೆಂಟಾಗೋನಲ್, ಆಮೇಲೆ ಈ ರೀತಿ ಸರ್ಕಲ್ ಇರುತ್ತ, ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಇಂಟು ಇರುತ್ತ. ಸೊ ಇದ್ರದ್ ನಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ವಾಟರ್ ಇಮೇಜ್ ಬೇಕು. ಇವಾಗ ಟ್ರೈ ಮಾಡ್ರಿ, ಇದು ಹೆಂಗ್ ಬರುತ್ತೆ ನೋಡೋಣ. ನಾನು ಒಂದ್ಸರಿ ಟ್ರೈ ಮಾಡ್ತೀನಿ. ಇದ್ರದ್ದು ವಾಟರ್ ಇಮೇಜ್ ಹೆಂಗ್ ಬರುತ್ತೆ, ಇದು ಕೂಡ ನಿಮ್ಗೆ ಅರ್ಥ ಆಯ್ತು ಅಂತಂದ್ ಹೇಳಿದ್ರೆ ಈ ಕಾನ್ಸೆಪ್ಟ್ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಎಲ್ರಿಗೂ ಅರ್ಥ ಆಗಿದೆ ಅಂತಂದೇಳಿ. ಅವು ಹೆಂಗ್ ಬರ್ತಾವ್ ನೋಡ್ರಿ, ಕರೆಕ್ಟ್ ಆಗಿ ಟ್ರೈ ಮಾಡ್ಬೇಕು. ಇಲ್ಲಿ ತುದಿಗಳು ತುಂಬಾ ಇಂಪಾರ್ಟೆಂಟ್ ಆಗ್ತಾವ, ತುದಿಗಳು. ಎಸ್, ಈ ರೀತಿಯಾಗಿ ಆನ್ಸರ್ ಬರುತ್ತೆ ನೋಡ್ರಿ ಎಲ್ರಿಗೂ ವಾಟರ್ ಇಮೇಜ್. ಸೊ ಈ ರೀತಿಯಾಗಿ ಬಾಕ್ಸ್ ಬರುತ್ತಾ, ಅದಾದ ನಂತರ ಟ್ರಯಾಂಗಲ್ ಶೇಪ್ ಈ ರೀತಿಯಾಗಿ ಬರುತ್ತಾ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಓ ಇಲ್ಲಿರುತ್ತ, ಎಕ್ಸ್ ಮಾರ್ಕ್ ಹಿಂಗೆ ಇರುತ್ತ. ಇಲ್ಲಿ ನೋಡ್ರಿ ಹಾರ್ಟ್ ಉಲ್ಟಾ ಆಗಿರುತ್ತೆ ನೋಡ್ರಿ, ಈ ರೀತಿಯಾಗಿ ಹಾರ್ಟ್ ಉಲ್ಟಾ ಆಗಿರುತ್ತ. ಆಮೇಲೆ ಪೆಂಟಾಗೋನಲ್ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಉಲ್ಟಾ ಆಗಿರುತ್ತೆ. ಎಲ್ರಿಗೂ ಬಂತ ಇದು? ಎಸ್,
ನಮ್ಗೆ ವಾಟರ್ ಇಮೇಜ್ ಅಂತಂದ್ ಹೇಳಿದ್ರೆ ನಮ್ಗೆ ಈ ರೀತಿಯ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಎಲ್ರಿಗೂ ಕ್ಲಿಯರ್ ಆಯ್ತಾ? ಎಲ್ರಿಗೂ ದ್ವಿಸದನ ಅಂತಂದ್ ಹೇಳಿ ಯಾರಿಗಾದ್ರೂ ಗೊತ್ತಾ? ದ್ವಿಸದನ, ದ್ವಿಸದನ ಅಂದ್ರೆ ಏನು? ದ್ವಿಸದನ ಅಂತಂದ್ ಹೇಳಿದ್ರೆ ಎರಡು ಮನೆಗಳು. ದ್ವಿ ಅಂತಂದ್ ಹೇಳಿದ್ರೆ ಎರಡು, ಸದನ ಅಂತಂದ್ ಹೇಳಿದ್ರೆ ಮನೆಗಳು ಅಂತ ಅನ್ಕೊಳ್ರಿ. ಎರಡು ಮನೆಗಳು. ಯಾವ್ಯಾವ ಎರಡು ಮನೆಗಳು? ಲೋಕಸಭೆ ಮತ್ತು ರಾಜ್ಯಸಭೆ. ಲೋಕಸಭೆ ಮತ್ತು ರಾಜ್ಯಸಭೆ. ಅದಾದ್ರೆ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಸೆಂಟ್ರಲ್ ಗೌರ್ಮೆಂಟ್ಗೆ. ಸೆಂಟ್ರಲ್ ಗೌರ್ಮೆಂಟ್ ಅಂತಂದ್ ಹೇಳಿದ್ರೆ ಇಡೀ ಇಂಡಿಯಾವನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಆಡಳಿತ ನಡೆಸ್ಬೇಕಲ್ಲ, ಆ ಆಡಳಿತದ ಯಂತ್ರಕ್ಕೆ ಬೇಕಾಗುವಂತಹ ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ದ್ವಿಸದನ ಅಂತಂದ್ ಹೇಳ್ತೀವಿ, ಲೋಕಸಭೆ ಮತ್ತು ರಾಜ್ಯಸಭೆ. ಲೋಕಸಭೆ ಅಂತಂದ್ ಹೇಳಿದ್ರೆ ಇದನ್ನ ನಾವು ಕನ್ನಡದಲ್ಲಿ ಏನ್ ಹೇಳ್ತೀವಪ್ಪ ಅಂತಂದ್ ಹೇಳಿದ್ರ ಕೆಳಮನೆ ಅಂತಂದ್ ಹೇಳ್ತೀವಿ. ರಾಜ್ಯಸಭೆ ಅಂತಂದ್ ಹೇಳಿದ್ರ ನಾವು ಅದನ್ನ ಮೇಲ್ಮನೆ ಅಂತ ಹೇಳ್ತೀವಿ. ಮೇಲ್ಮನೆ ಮತ್ತು ಕೆಳಮನೆ ಹೆಸರು ಕೊಟ್ಟಿದ್ದಾರೆ. ಲೋಕಸಭೆ ಅಂತಂದ್ ಹೇಳಿದ್ರೆ ಕೆಳಮನೆ, ರಾಜ್ಯಸಭೆ ಅಂತಂದ್ ಹೇಳಿದ್ರೆ ಮೇಲ್ಮನೆ ಅಂತಂದ್ ಹೇಳಿ. ಅದಾದಂತ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ ಹೇಳಿದ್ರ ಲೋಕಸಭೆಯಲ್ಲಿ ಏನಿದಾರಲ್ಲ, ಲೋಕಸಭೆಯಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಎಲ್ರು ಪ್ರತಿಯೊಬ್ರು ಏನಪ್ಪಾ ಅಂತಂದ್ ಹೇಳಿದ್ರೆ ಚುನಾವಣೆಗಳ ಮೂಲಕ ಆಯ್ಕೆ ಆಗ್ತಾರ. ಚುನಾವಣೆ ಮೂಲಕ ಯಾವ ರೀತಿಯಾಗಿ, ಈಗ ಮೊನ್ನೆ ಎಲ್ಲ ಇಲೆಕ್ಷನ್ ನಡೆದವ್ ನೋಡ್ರಿ, ಎಂಪಿಗಳಂತ ಹೇಳ್ತೀವಲ್ಲ, ಎಂಪಿಗಳು. ಸೊ ಎಲ್ರು ಏನಪ್ಪಾ ಅಂತಂದ್ ಹೇಳಿದ್ರೆ ಚುನಾವಣೆಗಳ ಮೂಲಕ ಆಯ್ಕೆ ಆಗ್ತಾರ. ಅದಾದ ನಂತರ ಇನ್ನೊಬ್ರು ಇರ್ತಾರ ಆಂಗ್ಲೋ ಇಂಡಿಯನ್ ಅಂತಂದ್ ಹೇಳ್ಬಿಟ್ಟು. ಆಂಗ್ಲೋ ಇಂಡಿಯನ್ ಅಂತಂದ್ ಹೇಳಿರ್ತಾರ, ಅದನ್ನ ಅವ್ರನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಈಗ ಆಲ್ರೆಡಿ ತೆಗೆದಾಕಿದಾರೆ. ಅವ್ರನ್ನ ಯಾಕೆ ತೆಗೆದಾಕಿದ್ರು, ಹೆಂಗ್ ತೆಗೆದಾಕಿದ್ರು, ಯಾವ ತಿದ್ದುಪಡಿ ಮುಖಾಂತರ ತೆಗೆದಾಕಿದ್ರು ಅದು ಬೇಡ, ಅದನ್ನ ನಾವು ಡಿಸ್ಕಷನ್ ಮಾಡೋಣ. ಬಟ್ ಅದ್ ಇಲ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಎಲ್ರು ಚುನಾವಣೆಗಳ ಮುಖಾಂತರ ಲೋಕಸಭೆಗೆ ಆಯ್ಕೆ ಆಗ್ತಾರ. ಸೊ ಎಷ್ಟ್ ಜನ ಇದಾರೆ ಟೋಟಲ್ ಆಗಿ ಇವಾಗ ಲೋಕಸಭೆಯಲ್ಲಿ? ಇವಾಗ ಯಾರಿಗಾದ್ರೂ ಗೊತ್ತಾ ಲೋಕಸಭೆಯಲ್ಲಿ ಎಷ್ಟು ಜನ ಇದಾರ? ಎಸ್, 543 ಜನ. ವೆರಿ ಗುಡ್. ಸೊ ಲೋಕಸಭೆಯಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ 543 ಜನ ಇದಾರ. 543 ಜನ. ಸೊ ಮೊದ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಎರಡು ಆಂಗ್ಲೋ ಇಂಡಿಯನ್ಸ್ ಇದ್ರು, ಅವ್ರನ್ನ ತೆಗೆದಾಕಿದಾರೆ. ಆಂಗ್ಲೋ ಇಂಡಿಯನ್ಸ್ ಎಷ್ಟಾದ್ರೂ ಇರ್ಲಿ ಬಿಟ್ಟು ಅವ್ರನ್ನೆಲ್ಲ ಏನಪ್ಪಾ ಅಂತಂದ್ ತೆಗೆದಾಕಿದಾರೆ. ಇವಾಗ ಓನ್ಲಿ ಎಷ್ಟಿದಾರ? 543 ಜನ ಇದಾರ. ಈ ಪಾಯಿಂಟ್ ನ ಎಲ್ರು ನೆನ್ಪಿಟ್ಕೊಡ್ರಿ. ಅದಾದ ನಂತರ ಈ ಲೋಕಸಭೆಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಒಬ್ರು ಮನೆಗೆ ಹೆಡ್ ಬೇಕಾ? ಅವ್ರನ್ನ ನಾವ್ ಏನಂತ ಕರಿತೀವಪ್ಪ ಅಂತಂದ್ ಹೇಳಿದ್ರೆ ಸ್ಪೀಕರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸ್ಪೀಕರ್. ಆ ಹೆಡ್ ನ ನಾವ್ ಏನಂತ ಕರಿತೀವಪ್ಪ ಅಂತಂದ್ ಹೇಳಿದ್ರ ಲೋಕಸಭೆಗೆ, ಲೋಕಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಬೇಕಲ್ಲ, ಲೋಕಸಭೆಗೆ ಹೆಡ್ ನ ನಾವೇನಂತ ಕರಿತೀವಪ್ಪ ಅಂತಂದ್ರೆ ಸ್ಪೀಕರ್ ಅಂತ ಕರಿತೀವಿ. ಸ್ಪೀಕರ್. ಸೊ ಆರ್ಟಿಕಲ್ 93 ಏನ್ ಮಾಡತ್ತಪ್ಪ ಅಂತಂದ್ ಹೇಳಿದ್ರೆ ಸ್ಪೀಕರ್ ಬಗ್ಗೆ ಹೇಳುತ್ತ. ಆರ್ಟಿಕಲ್ 93 ಲೋಕಸಭೆಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಒಬ್ರು ಅಧ್ಯಕ್ಷತೆ ಸ್ಥಾನವನ್ನ ವಹಿಸ್ಬೇಕು, ಅವ್ರೇನಪ್ಪಾ ಅಂತಂದ್ ಹೇಳಿದ್ರೆ ಸ್ಪೀಕರ್ ಅಂತಂದ್ ಹೇಳಿ. ಇವಾಗ ಸ್ಪೀಕರ್ ಯಾರಿದಾರಪ್ಪ ಅಂತಂದ್ ಹೇಳಿದ್ರೆ ಲೋಕಸಭೆಗೆ ಸ್ಪೀಕರ್ ಯಾರಿದಾರೆ ಇವಾಗ? ಓಂ ಬಿರ್ಲಾ. ವೆರಿ ಗುಡ್. ಸೊ ಇವಾಗ ಸ್ಪೀಕರ್ ಯಾರಿದಾರಪ್ಪ ಅಂತಂದ್ ಹೇಳಿದ್ರೆ ಓಂ ಬಿರ್ಲಾ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಲೋಕಸಭೆ ಆಯ್ತು. ಇನ್ ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ರಾಜ್ಯಸಭೆ. ಈ ರಾಜ್ಯಸಭೆ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ ಎಷ್ಟು ಜನ ಇದಾರಪ್ಪ ಅಂತಂದ್ ಹೇಳಿದ್ರೆ ಯಾರಿಗಾದ್ರೂ ಗೊತ್ತಾ? ಸೊ ರಾಜ್ಯಸಭೆಯಲ್ಲಿ ಟೋಟಲ್ ಆಗಿ ಎಷ್ಟು ಜನ ಇದಾರ? ವೆರಿ ಗುಡ್. ಸೊ ಟೋಟಲ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ರಾಜ್ಯಸಭೆಯಲ್ಲಿ 250 ಜನ ಇದಾರ. ಅದರಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಂದ ಅಲ್ಲಿಂದ ಇಲ್ಲಿಂದ ಆಯ್ಕೆ ಆಗ್ತಾರ 238 ಜನ ಏನಪ್ಪಾ ಅಂತಂದ್ ಹೇಳಿದ್ರ ಚುನಾವಣೆಗಳ ಮುಖಾಂತರ ಅಥವಾ ಹೆಂಗೋ ಆಯ್ಕೆ ಆಗ್ತಾರ. ಇನ್ 12 ಜನ ಏನ್ ಬರ್ತಾರಲ್ಲ, 238 ಜನ ಬೇರೆ ಬೇರೆ ರಾಜ್ಯಗಳಿಂದ ಆಯ್ಕೆಯಾಗಿ ಬರ್ತಾರ ಚುನಾವಣೆಗಳ ಮುಖಾಂತರ. ಆಮೇಲೆ ಇನ್ 12 ಜನ ಏನದಾರಲ್ಲ ಇವ್ರು ತುಂಬಾ ಇಂಪಾರ್ಟೆಂಟ್ ಆಗ್ತಾರ. ಇವ್ರು 12 ಜನ ಯಾರಿಂದ ನೇಮಕ ಆಗ್ತಾರ? ರಾಷ್ಟ್ರಪತಿಗಳೇನಪ್ಪಾ ಅಂತಂದ್ ಹೇಳಿದ್ರ ನಾಮಕರಣ ಅದ್ರ ನೇಮಕ ಮಾಡ್ತಾರ. ರಾಷ್ಟ್ರಪತಿಗಳಿಂದ ಏನಪ್ಪಾ ಅಂತಂದ್ ಹೇಳಿದ್ರ 12 ಜನ ನೇಮಕ ಆಗ್ತಾರ. ಈ ಆರ್ಟಿಕಲ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ 84. ಸೊ 80 ಕ್ಲಾಸ್ 4 ಅಂತಂದ್ ಹೇಳ್ತೀವಿ. ಸೊ 80ರಲ್ಲಿ 4ನೇದು ಏನಪ್ಪಾ ಅಂತಂದ್ ಹೇಳಿದ್ರೆ 12 ಜನ ರಾಜ್ಯಸಭೆಗೆ ರಾಷ್ಟ್ರಪತಿಗಳ ಮುಖಾಂತರ ಆಯ್ಕೆ ಆಗ್ತಾರ ಅಂತಂದ್ ಹೇಳಿ ಈ ಆರ್ಟಿಕಲ್ ಬಗ್ಗೆ ನಿಮ್ಗೆ ಕ್ವಶನ್ ಕೇಳಿದಾರ. ಆರ್ಟಿಕಲ್ 80 ಕ್ಲಾಸ್ 4 ಏನಪ್ಪಾ ಅಂತಂದ್ ಹೇಳಿದ್ರೆ 12 ಜನ ರಾಷ್ಟ್ರಪತಿಗಳ ಮುಖಾಂತರ ಆಯ್ಕೆ ಆಗ್ತಾರ. ಇದೆಲ್ರಿಗೂ ಕ್ಲಿಯರ್ ಆಯ್ತಾ ಈ ಪಾಯಿಂಟ್? ಟೋಟಲ್ ಆಗಿ 238 ಜನ ಇರ್ತಾರ, ಅದ್ರಲ್ಲಿ 12 ಜನ, ಸೊ 50 ಜನ, ಅದ್ರಲ್ಲಿ 238 ಜನ ಬೇರೆ ಬೇರೆ ರಾಜ್ಯಗಳಿಂದ ಚುನಾವಣೆಗಳ ಮುಖಾಂತರ ಹೆಂಗೋ ಆಯ್ಕೆ ಆಗ್ತಾರ. ಇನ್ 12 ಜನ ರಾಷ್ಟ್ರಪತಿಗಳ ಆಯ್ಕೆ ಆಗ್ತಾರ. ಕ್ಲಿಯರ್ ಎಲ್ರಿಗೂ? 12 ಜನ. ಅದು ಯಾವ ಆರ್ಟಿಕಲ್ ಹೇಳತ್ತಪ್ಪ ಅಂತಂದ್ ಹೇಳಿದ್ರೆ ಆರ್ಟಿಕಲ್ 80 ಕ್ಲಾಸ್ 4 ಹೇಳತ್ತ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ದ್ವಿಸದನ.
ಸೇಮ್ ಇದೇ ರೀತಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ರಾಜ್ಯಗಳಲ್ಲೂ ಬರುತ್ತಾ. ಬಟ್ ಅದ್ರ ರಾಜ್ಯಗಳಿಗಿಂತ ಹೋಗಕ್ಕಿಂತ ಮುಂಚೆ ನಾನು ನಿಮ್ಗೆ ಇನ್ನೊಂದು ಹೇಳ್ತೀನಿ. ಇವಾಗ ಸಂಸತ್ತು ಅಂತ ಕರೀತಾರ, ಪಾರ್ಲಿಮೆಂಟ್. ಇಂಗ್ಲಿಷ್ನಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಪಾರ್ಲಿಮೆಂಟ್ ಅಂತ ಕರೀತಾರ, ಕನ್ನಡದಾಗ ಸಂಸತ್ತು ಅಂತ ಕರೀತಾರ. ಎಲ್ರು ಕನ್ಫ್ಯೂಸ್ ಇರುತ್ತೆ, ಪಾರ್ಲಿಮೆಂಟ್ ಅಂದ್ರೆ ಏನ, ಸಂಸತ್ ಅಂದ್ರೆ ಏನ. ಇಂಗ್ಲಿಷ್ನಾಗ ಪಾರ್ಲಿಮೆಂಟ್, ಕನ್ನಡದಾಗ ಸಂಸತ್ತು. ಇದೇನಿದು ಸಂಸತ್ತು ಅಂದ್ರೆ ಏನು? ಈಗ ನಾವು ಆಲ್ರೆಡಿ ಯಾವ್ದ್ರ ಬಗ್ಗೆ ಸ್ಟಡಿ ಮಾಡಿದ್ವಿ, ಲೋಕಸಭೆ ಬಗ್ಗೆ. ಆಮೇಲೆ ನೆಕ್ಸ್ಟ್ ಏನ್ ಮಾಡಿದ್ವಿ, ರಾಜ್ಯಸಭೆ ಬಗ್ಗೆ. ಅದಾದ ನಂತರ ಇನ್ನೊಬ್ರು ಬರ್ತಾರ, ಅದ್ರಲ್ಲಿ ಯಾರಪ್ಪ ಅಂತಂದ್ ಹೇಳಿದ್ರೆ ಪ್ರೆಸಿಡೆಂಟ್, ರಾಷ್ಟ್ರಪತಿ ಅಂತಂದ್ ಹೇಳ್ತೀವಿ. ಲೋಕಸಭೆ, ರಾಜ್ಯಸಭೆ ಮತ್ತು ರಾಷ್ಟ್ರಪತಿ, ಈ 3 ಜನರನ್ನ ಸೇರಿಸಿ ಒಂದು ಗುಂಪನ್ನ ಮಾಡ್ತಾರ. ಆ ಗುಂಪೆ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ನಾವು ಸಂಸತ್ತು ಅಂತ ಕರಿತೀವಿ. ಲೋಕಸಭೆ, ರಾಜ್ಯಸಭೆ ಮತ್ತು ರಾಷ್ಟ್ರಪತಿ, ಈ 3 ಜನರನ್ನ ಸೇರಿಸಿದ್ವಿ ಅಂತಂದ್ ಹೇಳಿದ್ರೆ ನಾವ್ ಏನಂತ ಹೇಳ್ತೀವಿ, ಅವ್ರಿಗೆ ಸಂಸತ್ತು ಅಂತ ಹೇಳ್ತೀವಿ. ಇದನ್ನು ಕೂಡ ಕ್ವಶನ್ ಕೇಳಿದಾರ. ನಾನು ಏನೇನ್ ಇವಾಗ ಒಂದೊಂದು ಟಾಪಿಕ್ ನ ಡಿಸ್ಕಷನ್ ಮಾಡ್ತಿದ್ದೀನಲ್ಲ, ಅವೆಲ್ಲ ಕ್ವಶನ್ಸ್ ಗಳನ್ನ ನಿಮ್ಗೆ ಕೇಳಿದಾರ. ಸಂಸತ್ ಅಂದ್ರೆ ಏನು, ಅದ್ರಲ್ಲಿ ಯಾರ್ಯಾರು ಬರ್ತಾರ, ಕೆಳಗಡೆ ಆಪ್ಷನ್ ಕೊಡ್ತಾರ. ಲೋಕಸಭೆ, ರಾಜ್ಯಸಭೆ, ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್, ಈ ರೀತಿ ಹಿಂಗ್ ಕೇಳ್ತಾರ. ಸೊ ನಾವು ಕರೆಕ್ಟ್ ಆಗಿರೋ ಆಪ್ಷನ್ ಹಾಕ್ಬೇಕು, ಲೋಕಸಭೆ, ರಾಜ್ಯಸಭೆ ಮತ್ತು ರಾಷ್ಟ್ರಪತಿ. ಸೊ ಈ 3 ಜನರನ್ನ ಒಳಗೊಂಡಿರೋದೇನಪ್ಪಾ ಅಂತಂದ್ ಹೇಳಿದ್ರೆ ನಾವು ಸಂಸತ್ತು ಅಂತ ಕರಿತೀವಿ. ಅದಾದ ನಂತರ ನೆಕ್ಸ್ಟ್, ರಾಜ್ಯಗಳಲ್ಲೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಕೆಲವೊಂದು ರಾಜ್ಯಗಳಲ್ಲಿ ಮಾತ್ರ, ಎಲ್ಲ ರಾಜ್ಯಗಳಲ್ಲಿ ಇಲ್ಲ, ಕೆಲವೊಂದು ರಾಜ್ಯಗಳಲ್ಲಿ ಮಾತ್ರ ಏನಪ್ಪಾ ಅಂತಂದ್ ಹೇಳಿದ್ರೆ ದ್ವಿಸದನ ಆಯ್ತು. ದ್ವಿಸದನ ಅಂದ್ರೆ ಏನು, 2 ಸದನಗಳು. ಯಾವ್ಯಾವು, ಈಗ ಹೆಂಗ್ ನಾವು ಸೆಂಟ್ರಲ್ ಲೋಕಸಭೆ ಅಂತ ಹೇಳ್ತೀವಲ್ಲ, ಸೇಮ್ ಸ್ಟೇಟ್ ಅಲ್ಲೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ವಿಧಾನಸಭೆ ಅಂತಂದ್ ಹೇಳ್ತೀವಿ. ವಿಧಾನಸಭೆ, ಲೋಕಸಭೆ ಹೆಂಗಿರುತ್ತಲ್ಲ ಸೇಮ್ ಹಂಗೆ ವಿಧಾನಸಭೆ. ಅದಾದ ನಂತರ ಅಲ್ಲಿ ರಾಜ್ಯಸಭಾ ಐತಲ್ಲ, ಹಂಗೆ ಸೇಮ್ ಏನಪ್ಪಾ ಅದಕ್ಕೆ ಏನಂತ ಕರಿತೀವಿ, ವಿಧಾನ ಪರಿಷತ್ ಅಂತ ಕರಿತೀವಿ. ಏನಂತ ಕರಿತೀವಿ, ವಿಧಾನ ಪರಿಷತ್. ಇವು ಎಲ್ಲಾ ರಾಜ್ಯಗಳಲ್ಲಿ ಬರಂಗಿಲ್ಲ, ಕೆಲವು ರಾಜ್ಯಗಳಲ್ಲಿ ಮಾತ್ರ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಇವು ಕರ್ನಾಟಕ ಅಂತ ತಗೊಳ್ರಿ. ಕರ್ನಾಟಕದಲ್ಲಿ ಏನೈತಿ, ವಿಧಾನಸಭೆ, ವಿಧಾನ ಪರಿಷತ್ ಎರಡೂ ಐತೆ. ಮತ್ ಬೇರೆ ಯಾವ್ದಾದ್ರು ರಾಜ್ಯವನ್ನ ತಗೊಂಡ್ರಿ ಅಂತಂದ್ ಹೇಳಿದ್ರೆ ಅಲ್ಲಿ ಇರಂಗಿಲ್ಲ. ಸೊ ಯಾವ ರಾಜ್ಯ ಅನುಬಂಧಿತ ತಗೊಂಡೇನಪ್ಪಾ ಅಂತಂದ್ ಹೇಳಿದ್ರೆ ನಮ್ಗೆ ಲೋಕಸಭೆ ಬೇಕು, ಅಂದ್ರೆ ವಿಧಾನಸಭೆ ಬೇಕು, ವಿಧಾನ ಪರಿಷತ್ ಬೇಕು ಅಂತಂದ್ ಹೇಳಿ ಪರ್ಮಿಷನ್ ತಗೊಂಡ್ ಏನ್ ಮಾಡ್ತಿದಾವ, ಅದ್ರಲ್ಲಿ ಮಾತ್ರ ಇದಾವ. ಎಲ್ಲಾ ರಾಜ್ಯಗಳಲ್ಲಿ ಬರಂಗಿಲ್ಲ. ಅವು ಎಷ್ಟು ರಾಜ್ಯಗಳು ಏನು ಅಂತಂದ್ ಹೇಳಿ ನೀವು ಸರ್ಚ್ ಮಾಡ್ಬೇಕು, ಇದೊಂದು ಲಿಸ್ಟ್ ಬರ್ಕೋಬೇಕು. ಇವಾಗ ಸ್ಟೇಟ್ ಅಲ್ಲೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಕೇಳಿದಾನೆ, ಯಾವ ಯಾವ ರಾಜ್ಯಗಳಲ್ಲಿ ಅಥವಾ ಎಷ್ಟು ರಾಜ್ಯಗಳಲ್ಲಿ ವಿಧಾನ ಪರಿಷತ್, ವಿಧಾನಸಭೆ ಅಂದ್ರೆ ದ್ವಿಸದನ ಐತೆ ಅಂತಂದ್ ಕೇಳಿದಾರ. ಕ್ಲಿಯರ್ ಎಲ್ರಿಗೂ? ಇದು ಸ್ವಲ್ಪ ನೋಡ್ಕೊಂಡ್ ಇಟ್ಕೊಳ್ರಿ. ನಾವು ಇವಾಗ ಏನಂತಂದ್ ಹೇಳಿದ್ರೆ ಸಂಸತ್ತಿನ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಸಂಸತ್ತಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾರಪ್ಪಾ ಅಂತಂದ್ ಹೇಳಿದ್ರೆ ನಾವು ರಾಷ್ಟ್ರಪತಿ ಅಂತಂದ್ ಹೇಳ್ತೀವಿ. ರಾಷ್ಟ್ರಪತಿ. ಇವಾಗ ನಾನ್ ನಿಮಗ್ ಕ್ವಶನ್ ಏನ್ ಕೇಳ್ತೀನಪ್ಪಾ ಅಂತಂದ್ ಹೇಳಿದ್ರೆ, ರಾಷ್ಟ್ರಪತಿ ಬಗ್ಗೆ ನಿಮ್ಗೆ ಏನೇನ್ ಗೊತ್ತು ನೀವು ಹೇಳ್ಬಿಡ್ರಿ. ಪ್ರಥಮ ಪ್ರಜೆ ಆಗಿರ್ಬೇಕಂತ ಹಾಕಿದ್ರಿ, ಇಂಡಿಯಾದ ಹೆಡ್, ಅದಾದ ನಂತರ 3 ಸೇನೆಗಳ ದಂಡನಾಯಕ. ವೆರಿ ಗುಡ್. ಆರ್ಟಿಕಲ್ 52ರಿಂದ 61ವರೆಗೂ ಬರುತ್ತೆ. ಓಕೆ, ನೆಕ್ಸ್ಟ್ ಮತ್ತೇನೇನು ಏನ್ ಗೊತ್ತಿದೆ ಅದನ್ನೆಲ್ಲ ಹಾಕಿರೋ ಮೆಸೇಜು. ಇಲ್ಲಿ ನನ್ನಿಂದ ಕಲಿಯೋದಲ್ಲ, ನಿಮ್ಮಿಂದ. ಓಕೆ, ರಾಜ್ಯಪಾಲರನ್ನ ನೇಮಕ ಮಾಡ್ತಾರ. ನೆಕ್ಸ್ಟ್ ಏನ್ ಮಾಡ್ತಾರ, ರಾಷ್ಟ್ರಪತಿ. ಹ ಸೊ ಆರ್ಟಿಕಲ್ 52 ಏನ್ ಹೇಳತ್ತಪ್ಪ ಅಂತಂದ್ ಹೇಳಿದ್ರ, ನಮ್ಮ ದೇಶಕ್ಕೊಬ್ರು ರಾಷ್ಟ್ರಪತಿ ಬೇಕು, ಅಧ್ಯಕ್ಷರು ಬೇಕು ಅಂತಂದ್ ಹೇಳುತ್ತೆ. ಆರ್ಟಿಕಲ್ 52 ಏನ್ ಹೇಳತ್ತಪ್ಪ ಅಂತಂದ್ ಹೇಳಿದ್ರೆ, ನಮ್ಮ ದೇಶಕ್ಕೊಬ್ರು ಅಧ್ಯಕ್ಷರು ಅಂತಂದ್ ಹೇಳಿದ್ರೆ ಒಬ್ರು ರಾಷ್ಟ್ರಪತಿ ಬೇಕು ಅಂತಂದ್ ಹೇಳಿ. ಇಷ್ಟ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ರಿ. ಆರ್ಟಿಕಲ್ 52 ಏನ್ ಹೇಳತ್ತ, ನಮ್ ದೇಶಕ್ಕೊಬ್ರು ಹೆಡ್ ಬೇಕು, ಅಧ್ಯಕ್ಷರು ಬೇಕು. ಅವ್ರೇನಪ್ಪಾ ಅಂತಂದ್ ಹೇಳಿದ್ರೆ ರಾಷ್ಟ್ರಪತಿ ಅಂತಂದ್ ಹೇಳುತ್ತೆ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ನೆಕ್ಸ್ಟ್, ಸರ್ ಇವ್ರನ್ನ ನಾವು ಏನಂತ ಕರಿತೀವಿ, ಸರ್ ಪ್ರಥಮ ಪ್ರಜೆ ಅಂತ ಕರಿತೀವಿ. ಸೊ ಇವ್ರನ್ನ ನಾವು ಏನಂತ ಕರಿತೀವಿ, ಪ್ರಥಮ ಪ್ರಜೆ ಅಂತ ಕರಿತೀವಿ. ಅದಾದ ನಂತರ ಸರ್ ಇವರು 3 ಸೇನೆಗಳೇನಿದಾವಲ್ಲ, ಆರ್ಮಿ, ನೇವಿ, ಏರ್ ಫೋರ್ಸ್, ವಾಟ್ ಎವರ್, ಸೊ ITBP ಏನ್ ಬರ್ತಾವಲ್ಲ ಅದ್ರದ್ದು ಎಲ್ಲದಕ್ಕೂ ಏನಪ್ಪಾ ಅಂತಂದ್ ಹೇಳಿದ್ರೆ ದಂಡನಾಯಕ ಆಗಿರ್ತಾರ, ಅಂದ್ರೆ ಹೆಡ್ ಆಗಿರ್ತಾರ. ಸೊ ಎಲ್ಲಾ ಸೇನೆಗಳಿಗೆ ಹೆಡ್ ಯಾರಪ್ಪ ಅಂತಂದ್ ಹೇಳಿದ್ರೆ ರಾಷ್ಟ್ರಪತಿ ಅವರಾಗಿರ್ತಾರ, ದಂಡನಾಯಕ ಅಂತಂದ್ ಹೇಳ್ತೀವಿ. ಮತ್ತೆ ಆಮೇಲೆ ಇನ್ನೊಬ್ರು ಯಾರೋ ಹೇಳಿದ್ರು, ಸರ್ ಇವರು ರಾಜ್ಯಪಾಲರನ್ನ ನೇಮಕ ಮಾಡ್ತಾರ್ರಿ. ವೆರಿ ಗುಡ್. ಗವರ್ನರ್ಸ್ ಅಂತಂದ್ ಹೇಳ್ತೀವಿ, ಗವರ್ನರ್ಸ್.
ಸೊ ರಾಷ್ಟ್ರಪತಿಯವರು ಏನಪ್ಪಾ ಅಂತಂದ್ ಹೇಳಿದ್ರೆ ರಾಜ್ಯಪಾಲರನ್ನ ನೇಮಕ ಮಾಡ್ತಾರೆ. ವೆರಿ ಗುಡ್. ಅದಾದ ನಂತರ ನೆಕ್ಸ್ಟ್ ಕೇಳಿದಿರಿ ಅಟಾರ್ನಿ ಜನರಲ್ ಅಂತಂದ್ ಹೇಳಿ. ಅಟಾರ್ನಿ ಜನರಲ್ ಓಕೆ, ರಾಷ್ಟ್ರ ಪ್ರಶಸ್ತಿಗಳನ್ನ ಕೊಡ್ತಾರ. ಓಕೆ, ಡನ್. ಅಟಾರ್ನಿ ಜನರಲ್ ಅಂತಂದ್ ಕೇಳಿದಿರಿ. ಮೊದಲ ಕಾನೂನು ಸದಸ್ಯ ಅಂತಂದ್ ಹೇಳ್ತೀವಿ ನೋಡ್ರಿ. ಮೊದಲ ಕಾನೂನು ಸದಸ್ಯ ಅಟಾರ್ನಿ ಜನರಲ್, ಭಾರತದ ಮೊದಲ ಕಾನೂನು ಸದಸ್ಯ ಅಂತಂದ್ ಹೇಳಿ ಯಾರನ್ನ ಕರಿತೀವಿ ಅಂದ್ರೆ ಅಟಾರ್ನಿ ಜನರಲ್ ಅನ್ನ ಕರಿತೀವಿ. ಸೊ ಯಾವ ಆರ್ಟಿಕಲ್ ಹೇಳತ್ತಪ್ಪ ಅಂತಂದ್ ಹೇಳಿದ್ರೆ ಆರ್ಟಿಕಲ್ 76. ಆರ್ಟಿಕಲ್ 76 ಏನ್ ಹೇಳತ್ತಪ್ಪ ಅಂತಂದ್ ಹೇಳಿದ್ರೆ ಅಟಾರ್ನಿ ಜನರಲ್ ಅಂತ ಹೇಳುತ್ತೆ. ಅಟಾರ್ನಿ ಜನರಲ್ ಯಾರಂತಂದ್ ಹೇಳಿದ್ರೆ ಈಗೇನ್ ವಕೀಲರು ಇರ್ತಾರಲ್ಲ, ವಕೀಲರಿಗೆ ಹೆಡ್ ಅವರು, ಅಂದ್ರ ಮೊದಲ ಕಾನೂನು ಸದಸ್ಯ ಅಂತಂದ್ ಹೇಳ್ತೀವಿ. ಮೊದಲ ಕಾನೂನು ಸದಸ್ಯ ಅದು ಯಾವ್ದು ಆರ್ಟಿಕಲ್ ಹೇಳತ್ತಪ್ಪ ಅಂತಂದ್ ಹೇಳಿದ್ರ ಆರ್ಟಿಕಲ್ 76 ಹೇಳುತ್ತ. ಇನ್ ಕೆಲವು ಜನ ಹೇಳಿದ್ರು ಸರ್ UPSC ಅಧ್ಯಕ್ಷರನ್ನ, UPSC ಅಂತಂದ್ ಹೇಳಿ ಒಂದು ಕಮಿಟಿ ಬರುತ್ತಲ್ಲ, UPSCಯ ಅಧ್ಯಕ್ಷರನ್ನ ಮತ್ತು ಸದಸ್ಯರನ್ನ ಯಾರು ನೇಮಕ ಮಾಡ್ತಾರ? ರಾಷ್ಟ್ರಪತಿ ಅವ್ರು ನೇಮಕ ಮಾಡ್ತಾರ. ಅದಾದ ನಂತರ ಇನ್ನೊಬ್ರು ಹೇಳಿದ್ರು ಸರ್ RBI ಗವರ್ನರ್ಸ್ ಗಳನ್ನ, RBI ಗವರ್ನರ್ ಏನಿದಾರಲ್ಲ ಅವ್ರನ್ನೆಲ್ರು ಯಾರು ಆಯ್ಕೆ ಮಾಡ್ತಾರ? RBI ಗವರ್ನರ್ಗಳನ್ನ ರಾಷ್ಟ್ರಪತಿ ಆಯ್ಕೆ ಮಾಡ್ತಾರ. ಅದಾದ ನಂತರ ನೆಕ್ಸ್ಟ್ ಇಲೆಕ್ಷನ್ ಕಮಿಷನ್ ಬಿಟ್ರೇನ್ರೋ, ಇವಾಗ್ಲೇ ಮೊನ್ನೆನೇನಪ್ಪಾ ಅಂತಂದ್ ಹೇಳಿದ್ರೆ ಇಲೆಕ್ಷನ್ ಆಗೈತೆ. ಇಲೆಕ್ಷನ್ ಕಮಿಷನ್ ಚುನಾವಣೆಗೆ ಏನಂತಂದ್ ಹೇಳಿದ್ರೆ ಇಲೆಕ್ಷನ್ ಕಮಿಷನ್ ಐತಲ್ಲ, ಅದ್ರ ಚೇರ್ಮನ್ಸ್ ಗಳನ್ನ ಯಾರು ನೇಮಕ ಮಾಡ್ತಾರ? ಚೇರ್ಮನ್ಸ್ ಗಳನ್ನ. ಸೊ ಅಲ್ಲಿ ಏನಂತಂದ್ ಹೇಳಿದ್ರೆ 3 ಜನ ಇಲೆಕ್ಷನ್ ಕಮಿಷನ್ ಅಂತಂದ್ ಬಂತು ಅಂತಂದ್ ಹೇಳಿದ್ರೆ ಇಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಭಾರತದ ಚುನಾವಣಾ ಆಯೋಗ ಬಂತು ಅಂತಂದ್ ಹೇಳಿದ್ರೆ ಟೋಟಲ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ 3 ಜನ ಏನಪ್ಪಾ ಅಂತಂದ್ ಹೇಳಿದ್ರೆ ಕಮಿಷನರ್ಸ್ ಬರ್ತಾರ. ಸೊ ಈ 3 ಜನರನ್ನ ಯಾರು ನೇಮಕ ಮಾಡ್ತಾರ ಅಂತಂದ್ ಹೇಳಿದ್ರೆ ರಾಷ್ಟ್ರಪತಿ ಅವರು. ವೆರಿ ಗುಡ್ ಸರ್. ಸುಪ್ರೀಂ ಕೋರ್ಟ್ ಜಡ್ಜಸ್ ಗಳನ್ನ, ಸುಪ್ರೀಂ ಕೋರ್ಟ್ ಚೀಫ್ ಜಡ್ಜಸ್ ಆಗಿರ್ಬೋದು ಅಥವಾ ಅದರ್ ಜಡ್ಜಸ್ ಗಳನ್ನ ಯಾರು ನೇಮಕ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ರಾಷ್ಟ್ರಪತಿ ಅವರು. ಹೈಕೋರ್ಟ್ ಜಡ್ಜಸ್ ಗಳನ್ನ ಸರ್, ಹೈಕೋರ್ಟ್ ಜಡ್ಜಸ್ ಗಳನ್ನ, ಅದಾದ ನಂತರ ನೆಕ್ಸ್ಟ್ ಚೀಫ್ ಜಡ್ಜಸ್ ಅನ್ನ ಯಾರು ನೇಮಕ ಮಾಡ್ತಾರ? ರಾಷ್ಟ್ರಪತಿ ಅವರು ನೇಮಕ ಮಾಡ್ತಾರ. ಓಕೆ ಸರ್. ಮರಣದಂಡನೆ, ಕ್ಷಮಾದಾನ ಅಂತಂದ್ ಹೇಳ್ತೀವಿ. ಯಾವ್ದಾದ್ರು ಏನಪ್ಪಾ ಅಂತಂದ್ ಹೇಳಿದ್ರೆ ಮರಣದಂಡನೆ ಆಗಿರ್ಬೋದು ಅಥವಾ ಯಾವ್ದಾದ್ರು ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರಕರಣಗಳಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ರೆ ಅವ್ರು ಒಳ್ಳೆಯವರಾಗಿದ್ರು ಅಂತಂದ್ ಹೇಳಿದ್ರೆ ರಾಷ್ಟ್ರಪತಿಯವರು ಏನಂತಂದ್ ಹೇಳಿದ್ರೆ ಅವ್ರನ್ನ ಕ್ಷಮೆಯನ್ನ ಮಾಡಬಹುದು, ಕ್ಷಮಾದಾನ ಅಂತಂದ್ ಹೇಳ್ತೀವಿ. ಆರ್ಟಿಕಲ್ 72 ಮುಖಾಂತರ. ನಾನು ಯಾವ ಆರ್ಟಿಕಲ್ಸ್ ಗಳನ್ನ ಹೇಳ್ತಿದ್ದೀನಲ್ಲ ಆ ಆರ್ಟಿಕಲ್ಸ್ ಗಳು ಆಲ್ರೆಡಿ ಕೇಳಿದಾರೆ, ಅದ್ರಗೋಸ್ಕರ ಬರಿತಾ ಇದೀನಿ. 3 ಆರ್ಟಿಕಲ್ ಬರದೆ. ಆರ್ಟಿಕಲ್ 52 ರಾಷ್ಟ್ರಪತಿ ಬೇಕು ಅಂತಂದ್ ಹೇಳಿ, ಆರ್ಟಿಕಲ್ 76 ಅಟಾರ್ನಿ ಜನರಲ್ ಮೊದಲ ಕಾನೂನು ಸದಸ್ಯ, ಅವ್ರನ್ನು ನೇಮಕ ಮಾಡೋದು ಯಾರು? ರಾಷ್ಟ್ರಪತಿ ಅವರು. ಅದಾದ ನಂತರ ಆರ್ಟಿಕಲ್ 72 ಏನು? ರಾಷ್ಟ್ರಪತಿಯವರು ಕ್ಷಮಾದಾನ ಕೊಡ್ತಾರ್ರಿ. ಎಸ್, ಎಲ್ಲಾನು ಏನಪ್ಪಾ ಅಂತಂದ್ ಹೇಳಿದ್ರೆ ನೀವ್ ಹೇಳಿರೋದಾಯ್ತ. ನಾನು ಬೇರೆ ಏನು ಡಿಸ್ಕಷನ್ ಮಾಡ್ತಾ ಇಲ್ಲ, ಹೊಸದಾಗಿ ನಾನು ಏನು ಡಿಸ್ಕಷನ್ ಮಾಡ್ತಾ ಇಲ್ಲ. ನೀವೇನ್ ಹೇಳ್ತಾ ಇದ್ರ ಅದ್ರ ಬಗ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸರ್, ಇವಾಗ್ರಿ ರಾಷ್ಟ್ರಪತಿ ಅವ್ರಿ ಓಕೆ ಪ್ರಧಾನಮಂತ್ರಿ. ಸೊ ಪ್ರಧಾನಮಂತ್ರಿ ಏನಪ್ಪಾ ಅಂತ, ಓಕೆ ಪ್ರಧಾನಮಂತ್ರಿ ಅವ್ರಿಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಸಲಹೆಗಳನ್ನ ಕೊಡೋದು. ವೆರಿ ಗುಡ್. ಪ್ರಧಾನಮಂತ್ರಿ ಮತ್ತು ಅವ್ರ ಕ್ಯಾಬಿನೆಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಸಲಹೆಗಳನ್ನ ಕೊಡಬಹುದು. ಓಕೆ ನೆಕ್ಸ್ಟ್ ಏನ್ ಮಾಡ್ತಾರೆ ಇಷ್ಟಾದ ನಂತರ? ರಾಷ್ಟ್ರಪತಿ. ಈಗ ರಾಷ್ಟ್ರಪತಿ ಅವ್ರ ಏನಪ್ಪಾ ಅಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ಕೆಲಸ ಮಾಡ್ಲಿಲ್ಲ, ಸಂವಿಧಾನದ ವಿರುದ್ಧವಾಗಿ ಏನಪ್ಪಾ ಅಂತ ಹೇಳಿದ್ರೆ ಕೆಲಸ ಮಾಡಿದ್ರು ಅಂತಂದ್ ಹೇಳಿದ್ರೆ ಅವ್ರನ್ನು ತೆಗೆದು ಹಾಕ್ಬೇಕಲ್ಲ. ಸಂವಿಧಾನದ ವಿರುದ್ಧವಾಗಿ ಅವರು ಏನಪ್ಪಾ ಅಂತಂದ್ ಹೇಳಿದ್ರೆ ಕೆಲಸ ಮಾಡ್ಲಿಲ್ಲ, ಸಂವಿಧಾನದ ವಿರುದ್ಧವಾಗಿ ಕೆಲಸ ಮಾಡಿದ್ರು. ಸೊ ಅವ್ರು ಏನಾದ್ರು ತಪ್ಪು ಮಾಡಿದ್ರು ಅಂತಂದ್ ಹೇಳಿದ್ರೆ ಅವರನ್ನ ತೆಗೆದು ಹಾಕುವ ಒಂದು ವಿಧಾನವನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ನಾವ್ ಏನಂತ ಕರಿತೀವಿ? ಮಹಾಭಿಯೋಗ ಅಂತ ಕರಿತೀವಿ. ಏನಂತ ಕರಿತೀವಿ? ಮಹಾಭಿಯೋಗ. ಇದು ಯಾವ ಆರ್ಟಿಕಲ್ ಹೇಳತ್ತಪ್ಪ ಅಂತಂದ್ ಹೇಳಿದ್ರ ಆರ್ಟಿಕಲ್ 61 ಹೇಳತ್ತ. ಆರ್ಟಿಕಲ್ 61 ಏನ್ ಹೇಳಪ್ಪ ಅಂತಂದ್ರೆ ರಾಷ್ಟ್ರಪತಿಯವರು ಏನಾದ್ರು ತಪ್ಪು ಕೆಲಸ ಮಾಡಿದ್ರು, ಸಂವಿಧಾನದ ವಿರುದ್ಧವಾಗಿ ಏನಾದ್ರು ಕೆಲಸ ಮಾಡಿದ್ರು ಅಂತಂದ್ ಹೇಳಿದ್ರ ಮಹಾಭಿಯೋಗದ ಮುಖಾಂತರ ಅವರನ್ನ ತೆಗೆದು ಹಾಕ್ಬಹುದು ಅಂತಂದ್ ಹೇಳಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಏನಾದ್ರು ಇದಾವ ಸರ್? ಎಮರ್ಜೆನ್ಸಿಗಳನ್ನ ಹೇರ್ತಾರ್ರಿ. ವೆರಿ ಗುಡ್. ಎಮರ್ಜೆನ್ಸಿ ಅಂತಂದ್ ಹೇಳಿದ್ರ ತುರ್ತು ಪರಿಸ್ಥಿತಿಗಳನ್ನ ಹೇರ್ತಾರ್ರಿ ರಾಷ್ಟ್ರಪತಿಯವ್ರ. ಏನಪ್ಪಾ ಅಂತಂದ್ ಹೇಳಿದ್ರೆ ತುರ್ತು ಪರಿಸ್ಥಿತಿ. ಅದರಲ್ಲಿ ಒಂದನೇದ್ ಬರುತ್ತಾ ಆರ್ಟಿಕಲ್ 352. ಆರ್ಟಿಕಲ್ 352 ಏನ್ ಹೇಳತ್ತಪ್ಪ ಅಂತಂದ್ ಹೇಳಿದ್ರೆ ರಾಷ್ಟ್ರ ತುರ್ತು ಪರಿಸ್ಥಿತಿ. ಈಗ ಫಾರ್ ಎಕ್ಸಾಂಪಲ್ ಪಾಕಿಸ್ತಾನದವರಾಗಿರ್ಬೋದು ಅಥವಾ ಏನಪ್ಪಾ ಅಂತಂದ್ ಹೇಳಿದ್ರೆ ಚೀನಾದವರಾಗಿರ್ಬೋದು
ಇವರೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರ ಎಲ್ಲಾದ್ರೂ ನಮ್ಮ ಭಾರತ ದೇಶದ ಮೇಲೆ ದಾಳಿ ಮಾಡಿದ್ರು ಅಂತಂದ್ ಹೇಳಿದ್ರ, ಅಥವಾ ನಮ್ಮ ದೇಶದ ಒಳಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಸಶಸ್ತ್ರ ದಂಗೆ ಎಲ್ಲಾದ್ರೂ ಉಂಟಾದ್ರೆ, ಶಸ್ತ್ರಾಸ್ತ್ರಗಳನ್ನ ಹಿಡ್ಕೊಂಡು ಇಡೀ ದೇಶದ ತುಂಬಾ ಅಥವಾ ರಾಜ್ಯದ ತುಂಬಾ ಏನಾದ್ರೂ ಸಶಸ್ತ್ರ ದಂಗೆಗಳು ಉಂಟಾತು ಅಂತಂದ್ ಹೇಳಿದ್ರ, ಅವಾಗ ಏನ್ ಮಾಡ್ತಾರಪ್ಪ ಅಂತಂದ್ರೆ ರಾಷ್ಟ್ರಪತಿಯವರು 352 ಆರ್ಟಿಕಲ್ ಜಾರಿಗೆ ತಗೊಂಡ್ ಬರ್ತಾರ. ಅದನ್ನ ನಾವೇನಂತ ಕರಿತೀವಿ ಅಂದ್ರ ರಾಷ್ಟ್ರ ತುರ್ತು ಪರಿಸ್ಥಿತಿ ಅಂತಂದ್ ಹೇಳ್ತೀವಿ. ಅಷ್ಟೇ ಸಿಂಪಲ್ ಆಗಿ. ಅದಾದ ನಂತರ ಆರ್ಟಿಕಲ್ 356 ಬರುತ್ತೆ. 356 ರಾಜ್ಯ ತುರ್ತು ಪರಿಸ್ಥಿತಿ ಅಂತಂದ್ ಹೇಳ್ತೀವಿ. ಈ ಕೆಲವೊಂದ್ ಕಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಹೇರಿದಾರೆ ಅಂತಂದ್ ಹೇಳ್ತಾರ. ಎದಕ್ಕಂತಂದ್ ಹೇಳಿ ಯಾರಿಗಾದ್ರೂ ಗೊತ್ತೈತಿ? ಆರ್ಟಿಕಲ್ 356 ರಾಜ್ಯ ತುರ್ತು ಪರಿಸ್ಥಿತಿ ಹೇರ್ತಾರ. ರಾಜ್ಯದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ರಾಷ್ಟ್ರಪತಿ ಆಳ್ವಿಕೆಯನ್ನ ಹೇರ್ತಾರೆ. ಯಾಕ, ಹೆಂಗ? ಸಿಂಪಲ್ ರೋ, ಎಲ್ರು ಏನೇನ್ ಹೇಳ್ತಾರ ಅಂತ ಗೊತ್ತಿಲ್ಲ, ಸಿಂಪಲ್. ಈಗ ನೋಡ್ರಿ, ನಮ್ ಕರ್ನಾಟಕದಾಗ ಏನಾಗೈತಪ್ಪ ಅಂತಂದ್ ಹೇಳಿದ್ರೆ ಕೆಲವು ದಿನಗಳ ಹಿಂದೆ ಇಲೆಕ್ಷನ್ ಆಗೈತೆ. ಇಲೆಕ್ಷನ್ ಆದ್ರೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲೆಕ್ಷನ್ ಆದ 3 ತಿಂಗಳ ಒಳಗಡೆ ಅವ್ರ ಏನ್ ಮಾಡ್ಬೇಕು? ಮಂತ್ರಿಗಳನ್ನ ನೇಮಕ ಮಾಡಬೇಕು, ಸಿಎಂ ನ ನೇಮಕ ಮಾಡಬೇಕು, ಆಡಳಿತ ನಡೆಸಬೇಕು. ಬಟ್ ಆದ್ರೆ ಇಲೆಕ್ಷನ್ ಆಗಿರುತ್ತ, ಬಟ್ ಆದ್ರೆ ಇನ್ನೂ 6 ತಿಂಗಳಾಗಿರುತ್ತ, ಇನ್ನೂ 1 ವರ್ಷ ಆದ್ರೂ ಕೂಡ ನಾ ಸಿಎಂ ಆಗ್ಬೇಕು, ನೀ ಸಿಎಂ ಆಗ್ಬೇಕು, ಅಲ್ಲಿ MLA ಹೋದ, ಇಲ್ಲಿ MLA ಹೋದ, ಅವ್ರ ಆಡಳಿತ ನಡ್ಸಂಗಿಲ್ಲ. ಇನ್ನು ಸಿಎಂ ಆಗೋಕೆ ಅಥವಾ ಏನಂತಂದ್ ಹೇಳಿದ್ರೆ ಜಗಳ ಮಾಡ್ತಿರ್ತಾರ. ಇನ್ನು ಸಿಎಂ ಗಳನ್ನ ನೇಮಕ ಮಾಡಿರಂಗಿಲ್ಲ. ಸೊ ಅವಾಗೇನಪ್ಪಾ ಅಂತಂದ್ ಹೇಳಿದ್ರೆ ಒಂದು ರಾಜ್ಯದ ಆಡಳಿತ ಯಂತ್ರ ಏನಪ್ಪಾ ಅಂತಂದ್ ಹೇಳಿದ್ರೆ ಕುಸಿದ್ ಬಿಡುತ್ತೆ. ಆಡಳಿತದ ಯಂತ್ರನೇ ಇರಂಗಿಲ್ಲ, ಸಿಎಂ ಇರಂಗಿಲ್ಲ, ಡೆಪ್ಯೂಟಿ ಸಿಎಂ ಇರಂಗಿಲ್ಲ, ಅಂದ್ರೆ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಆಮೇಲೆ ಮಂತ್ರಿಗಳು, ಇವ್ರು ಯಾರು ಇರಂಗಿಲ್ಲ. ಇದು ಏನಪ್ಪಾ ಅಂತಂದ್ ಹೇಳಿ ಇಲೆಕ್ಷನ್ ಆಗಿ ತುಂಬಾ ದಿನ ಆಗಿರತ್ತ. ಅಥವಾ ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಇಲೆಕ್ಷನ್ ಆಗಿ ಒಂದ್ 2-3 ವರ್ಷದವರೆಗೂ ಅಥವಾ 2 ವರ್ಷದವರೆಗೂ ಏನಂತಂದ್ ಹೇಳಿದ್ರೆ ಕರೆಕ್ಟ್ ಆಗಿ ಆಳ್ವಿಕೆ ನಡೆಸಿರ್ತಾರ. ಅವಾಗ ಎಲ್ಲ MLA ಗಳನ್ನ ಬೇರೆ ಬೇರೆಯವರೆಲ್ಲ ಏನಂತಂದ್ ಹೇಳಿದ್ರೆ ಕರ್ಕೊಂಡು, ಸೊ ಈ ಸಿಎಂ ನ ಕೆಳಗಿಳಿಸ್ಬೇಕು, ಬೇರೆ ಸಿಎಂ ನ ಹಾಕ್ಬೇಕು, ಓಕೆ ಮಾಡ್ಲಿ. ಈ ಸಿಎಂ ನ ಕೆಳಗಡೆ ಇಳಿಸ್ಬಿಟ್ಟು ಬೇರೆ ಸಿಎಂ ನ ಜಾರಿಗೆ ಇದು ತೊಗೊಂಬರ್ಲಿ, ಆಡಳಿತಕ್ಕೆ ತೊಗೊಂಬರ್ಲಿ. ಬಟ್ ಆದ್ರೆ ಅದು ಏನಂತಂದ್ ಹೇಳಿದ್ರೆ ಕೆಲವೇ ದಿನಗಳಲ್ಲಿ ಆಗ್ಬೇಕು. ಅದು ಆಗ್ಲಿಲ್ಲ, ಮತ್ತೆ ಅವಾಗ ಜಗಳ ಆಯ್ತು. ಸೊ ಇಂಥ ಪರಿಸ್ಥಿತಿಯಲ್ಲಿ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ, ಸೊ ಇವಾಗ ಕರ್ನಾಟಕದ ರಾಜ್ಯಪಾಲರು ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಗಿ ಆಡಳಿತ ನಡೀತಿಲ್ಲ, ಇವ್ರೇ ಕಿತ್ತಾಡ್ತಾ ಇದಾರ, ರಾಜ್ಯದ ಆಡಳಿತ ಕುಸಿದ್ ಹೊಂಟೈತಿ. ಅವಾಗ ಏನ್ ಮಾಡ್ತಾರ ಅಂತಂದ್ ಹೇಳಿದ್ರೆ ರಾಜ್ಯಪಾಲರು ರಾಷ್ಟ್ರಪತಿಯವ್ರಿಗೆ ಹೇಳ್ತಾರೆ, ಇಲ್ಲಿ ನೀವು ನಿಮ್ಮ ಆಳ್ವಿಕೆಯನ್ನ ತಗೊಂಡ್ ಬರ್ಬೇಕು. ಈಗ ಮನ್ಯಾಗ ಹೇಳ್ತಾರಲ್ಲ, ಸಿಂಪಲ್ ಆಗಿ ಎಕ್ಸಾಂಪಲ್, ಇವಾಗ ರಜಾ ಇರುತ್ತೆ, ಸೊ ಮನ್ಯಾಗ ಅಪ್ಪ ಇರಂಗಿಲ್ಲ, ಹೊರಗಡೆ ಹೋಗಿರ್ತಾರ, ಅವ್ವ ಅಷ್ಟ ಇರ್ತಾಳ. ನೀವ್ ಹೆಂಗಂತಂದ್ ಹೇಳಿದ್ರೆ ಫುಲ್ ಗಲಾಟೆ ಮಾಡ್ತಿರ್ತೀರಿ, ನಂಗ ಅದು ಬೇಕು, ಇದು ಬೇಕು, ಅದನ್ನ ಮಾಡ್ಲಿಲ್ಲ, ಇದ್ ಮಾಡ್ಲಿಲ್ಲ. ನಿಮ್ಮ ಅವ್ವನ್ ಜೊತೆ ಏನಪ್ಪಾ ಅಂತಂದ್ ಹೇಳಿದ್ರೆ ಕೆಟ್ಟ ಗಲಾಟೆ ಮಾಡ್ತಿರ್ತೀರಿ. ನಿಮ್ಮ ಅವ್ವ ಇವಾಗ ರಾಜ್ಯಪಾಲರು, ನೀವೆಲ್ಲ ಏನಂತಂದ್ ಹೇಳಿದ್ರೆ ಮಂತ್ರಿಗಳು, ನೀವೆಲ್ಲ ಫುಲ್ಲು ಅದ್ರಾಗ ನೀವು, ನಿಮ್ ತಮ್ಮ, ನಿಮ್ಮ ಅಕ್ಕ ಎಲ್ಲ ಜಗಳ ಮಾಡ್ತಿರ್ತೀರಿ. ಸೊ ನಿಮ್ಮ ಅವ್ವ ಏನ್ ಮಾಡ್ತಾಳ ಅಂತಂದ್ ಹೇಳಿದ್ರೆ ಎಷ್ಟು ಕಂಟ್ರೋಲ್ ಮಾಡ್ಬೇಕು ಅಷ್ಟು ಕಂಟ್ರೋಲ್ ಮಾಡ್ತಾಳ, ಆಗಂಗಿಲ್ಲ. ಅವಾಗ ಏನ್ ಮಾಡ್ತಾರ? ನಿಮ್ಮ ಅಪ್ಪ ಮನಿಗ್ ಬಂದ ತಕ್ಷಣ ಏನ್ ಮಾಡ್ತಾರ ಅಂತಂದ್ ಹೇಳಿ ನಿಮ್ಮ ಅಪ್ಪ ಹೇಳ್ತಾರೆ, ಈ ತರ ಹಿಂಗ್ ಮಾಡಾಕತ್ತಿರ್ರಿ, ಜಗಳ ಮಾಡತ್ತಿರ್ರಿ ಅಂತಂದ್ ಹೇಳಿ. ಅವಾಗ ನಿಮ್ಮ ಅಪ್ಪ ಏನ್ ಮಾಡ್ತಾರ? ಅವ್ರ ಆಡಳಿತ ನಡೆಸ್ತಾರ. ಕರೆಕ್ಟ್ ಆಗಿ ಏನಂತಂದ್ ಹೇಳಿದ್ರೆ ಮನ್ಯಾಗ ಬೀಳ್ತಾವಲ್ಲ ಕಡ್ದುಗಳು, ಹೊಡಿತಾರ, ಬೈತಾರ. ಸೇಮ್ ಹಂಗೆ ಇಲ್ಲೂ ಕೂಡ. ಸೊ ಆಡಳಿತದ ಯಂತ್ರ ಕರೆಕ್ಟ್ ಆಗಿ ನಡಿಲಿಲ್ಲ ಅಂತಂದ್ ಹೇಳಿದ್ರೆ ರಾಜ್ಯಪಾಲರು ಏನ್ ಮಾಡ್ತಾರ? ರಾಷ್ಟ್ರಪತಿ ಅವ್ರಿಗೆ ಹೇಳ್ತಾರೆ. ರಾಷ್ಟ್ರಪತಿ ಅವ್ರು ಏನ್ ಮಾಡ್ತಾರ? ಆ ರಾಜ್ಯದಲ್ಲಿ 356 ಪ್ರಕಾರ ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಜಾರಿಗೆ ತಗೊಂಡ್ ಬರ್ತಾರ. ಇದೆಲ್ರಿಗೂ ಅರ್ಥ ಆಯ್ತಾ? ರಾಜ್ಯ ತುರ್ತು ಪರಿಸ್ಥಿತಿ ಹೆಂಗ್ ಬರತ್ತ ಅಂತಂದ್ ಹೇಳಿ ಎಲ್ರಿಗೂ ಅರ್ಥ ಆಯ್ತಾ? ಎಸ್, ವೆರಿ ಗುಡ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಆರ್ಟಿಕಲ್ 360. ಆರ್ಟಿಕಲ್ 360 ಇದೇನಪ್ಪಾ ಅಂತಂದ್ರೆ ಹಣಕಾಸು ತುರ್ತು ಪರಿಸ್ಥಿತಿ ಅಂತ ಹೇಳ್ತೀವಿ. ಇಲ್ಲಿವರೆಗೂ ಬಂದಿಲ್ಲ. ಈಗ ನಮ್ಮ ಭಾರತ ದೇಶದ ಆರ್ಥಿಕ ಸ್ಥಿತಿ ಎಲ್ಲದು ಹದಗೆಟ್ಟು ಹೋಗಿತ್ತು ಅಂತಂದ್ ಹೇಳಿದ್ರೆ, ದುಡ್ಡು ಇರ್ಲಿಲ್ಲ, ಸೊ ಯಾರು ಹೆಲ್ಪ್ ಮಾಡ್ಲಿಲ್ಲ, ಬಂಡವಾಳ ಇರ್ಲಿಲ್ಲ. ಅಂತ ಟೈಮಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಹಣಕಾಸು ತುರ್ತು ಪರಿಸ್ಥಿತಿಗಳನ್ನ ಜಾರಿಗೆ ತಗೊಂಡ್ ಬರ್ತಾರ. ಇದನ್ನೆಲ್ಲ ಯಾರು ಜಾರಿಗೆ ತಗೊಂಡ್ ಬರ್ತಾರಪ್ಪ ಅಂತಂದ್ ಹೇಳಿದ್ರೆ ರಾಷ್ಟ್ರಪತಿಯವರು ಜಾರಿಗೆ ತಗೊಂಡ್ ಬರ್ತಾರ. ಅದಾದ ನಂತರ ಇನ್ನೊಂದು ಬರುತ್ತೆ ನೋಡ್ರಿ, ಆರ್ಟಿಕಲ್ 148 ಕಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅಂತಂದ್ ಹೇಳಿ, CAG, ಕಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅಂತಂದ್ ಹೇಳಿ ಬರುತ್ತೆ. ಇವ್ರನ್ನೂ ಕೂಡ ಏನಪ್ಪಾ ಅಂತಂದ್ ಹೇಳಿದ್ರ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರ. ಕ್ಲಿಯರ್ ಎಲ್ರಿಗೂ ಇಷ್ಟು ಪಾಯಿಂಟ್ಸ್ ಗಳು?